ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತೇ ನಡೆದಿರತಕ್ಕಂಥ ನವೆಂಬರ್ 24, 2024ರಂದು ನಡೆದಿರತಕ್ಕಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆಯಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಇಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ 13 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಗೊಳ್ತಕ್ಕಂಥ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ತಪ್ಪದೆ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾವ ಟಾಪಿಕ್ ಮೇಲೆ ಇದಾವೆ ಕ್ವಶನ್ಗಳು, ತುಂಬಾ ಪ್ರಮುಖವಾಗಿ ಕಳ್ಳ ಪೊಲೀಸ್ ಅಂದ್ರೆ ಟೈಮ್ ಅಂಡ್ ಡಿಸ್ಟೆನ್ಸ್ ಆಧಾರದ ಮೇಲೆ ಇರತಕ್ಕಂಥ ಕ್ವಶನ್. ಕಳ್ಳ ಪೊಲೀಸ್, ಟೈಮ್ ಅಂಡ್ ವರ್ಕ್ ಮೇಲೆ ಇದಾವೆ. ಸೀಟಿಂಗ್ ಅರೇಂಜ್ಮೆಂಟ್ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದೆ, ಮತ್ತು ಸಿಲೋಜಿಸಮ್ ಇದೆ, ಡೈರೆಕ್ಷನ್ ಇದಾವೆ, ಮತ್ತು ಏಜ್ ಇದೆ, ಬಾಡ್ಮಾಸ್ ನಿಯಮದ ಪ್ರಕಾರ ಬಿಡಿಸ್ತಕ್ಕಂಥ ಲೆಕ್ಕಗಳು ಇದಾವೆ, ಪೈ ಚಾರ್ಟ್ ಇದೆ, ಪ್ರೊಬಾಬಿಲಿಟಿ ಇದೆ, ವೆನ್ ಚಾರ್ಟ್ ಇದೆ, ಮತ್ತು ಬ್ಲಡ್ ರಿಲೇಷನ್ ಇದೆ. ಈ ರೀತಿ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅನ್ನ ಆಯ್ಕೆ ಮಾಡಿಕೊಂಡು ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿದರೆ, ಅದಕ್ಕೋಸ್ಕರ ಸ್ನೇಹಿತರೆ ಮಿಸ್ ಮಾಡದೆ ವಿಡಿಯೋನ ನೋಡಿ, ಮತ್ತು ನೋಡಿದ ಮೇಲೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಎಷ್ಟು ಜನ ಸ್ನೇಹಿತರಿದ್ರೆ ಆ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನ ಪ್ರಾರಂಭ ಮಾಡೋಣ. ಕ್ವಶನ್ ನಂಬರ್ 1. ಎ, ಬಿ ಮತ್ತು ಸಿ ಒಂದು ಕೆಲಸವನ್ನ ಪೂರ್ಣಗೊಳಿಸಲು ಕ್ರಮವಾಗಿ 24 ದಿನ, 6 ದಿನ ಮತ್ತು 12 ದಿನಗಳನ್ನು ತೆಗೆದುಕೊಳ್ಳುತ್ತಾರೆ. ಅವರೆಲ್ಲರ ಜೊತೆಯಾಗಿ ಇದೇ ಕಾರ್ಯವನ್ನ ಪೂರ್ಣಗೊಳಿಸಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತಾರೆ? ಇದಕ್ಕೆ ನಾನು ಎಷ್ಟು ಸಮಯ ತೆಗೆದುಕೊಳ್ತೀನಿ ಅಂತಂದ್ರೆ 15ರಿಂದ 20 ಸೆಕೆಂಡ್ ತೆಗೆದುಕೊಳ್ತೀನಿ ಈ ಕೆಲಸ ಮಾಡ್ಲಿಕ್ಕೆಲ್ಲ, ಈ ಕ್ವಶನ್ ಬಿಡಿಸ್ಲಿಕ್ಕೆ. ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ, ಈಗಾಗಲೇ ನಾನು ಪ್ರೀವಿಯಸ್ ಪಿಡಿಒ ಕ್ವಶನ್ ಪೇಪರ್ಗಳನ್ನ ಮತ್ತು ಇನ್ನಿತರ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡುವಾಗ ಅವು 40ರಿಂದ 50 ನಿಮಿಷಗಳಾಗ್ತಾ ಇದ್ವು. ಕೆಲವೊಬ್ರು ಕಮೆಂಟ್ ಮಾಡ್ತಾರೆ, ಸರ್ ಇಷ್ಟು ಸಮಯ ಇರಲ್ಲ ಪರೀಕ್ಷೆಯಲ್ಲಿ ಅಂತ ಹೇಳ್ತಾರೆ. ನಾನು ಇಲ್ಲಿ ಕ್ವಶನ್ಗಳನ್ನ ಸಾಲ್ವ್ ಮಾಡಿ ವಿವರಣಾತ್ಮಕವಾಗಿ ಸಾಲ್ವ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಬಿಡಿಸ್ಲಿಕ್ಕೆ ನನಗೆ 20 ಸೆಕೆಂಡ್ ಸಾಕು. ಬಟ್ ಅದನ್ನ ವಿವರವಾಗಿ ಹೇಳಬೇಕಾದ್ರೆ ಕನಿಷ್ಠ 3ರಿಂದ 4 ನಿಮಿಷ ಬೇಕು. ಎಕ್ಸಾಮ್ ಹಾಲೇ ಬೇರೆ, ಕ್ಲಾಸೇ ಬೇರೆ. ಗೊತ್ತಾಯ್ತು ಸ್ನೇಹಿತರೆ? ನಾನು 40 ನಿಮಿಷ, 50 ನಿಮಿಷ 10 ಕ್ವಶನ್ ಅನ್ನ ಸಾಲ್ವ್ ಮಾಡ್ತೀನಿ ಅದು ವಿಡಿಯೋದಲ್ಲಿ. ಬಟ್ ನಾನು ಡೈರೆಕ್ಟ್ ಆಗಿ ಕ್ವಶನ್ ಕೊಟ್ಟಾಗ ಇದನ್ನ ನಾನು ಕೇವಲ 20 ಸೆಕೆಂಡ್ ಒಳಗಡೆ ಉತ್ತರ ಕೊಡ್ತೀನಿ. ಹೌದಾ? ಅದಕ್ಕೋಸ್ಕರ ನಾನು ಬಿಡಿಸುವ ರೀತಿಯಲ್ಲಿ ನಾನಾದ್ರೂ ಬಿಡಿಸಿದ್ರೆ ಸುಮಾರು ನನಗೊಬ್ಬನಿಗೆ ಗೊತ್ತಾಗುತ್ತೆ, ಉಳಿಕೆಯೋದ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಆನ್ಸರ್ ಕರೆಕ್ಟ್ ಇರುತ್ತೆ, ನಾ ಮಾಡಿದ್ದು ಕೂಡ ಕರೆಕ್ಟ್ ಆನ್ಸರ್ ಇರುತ್ತೆ, ಬಟ್ ನನಗೊಬ್ಬರಿಗೆ ಗೊತ್ತಾಗುತ್ತೆ. ಹೆಂಗೆ? ನಾನು ಸಾಲ್ವ್ ಮಾಡಿರ್ತಕ್ಕಂಥ ವಿಧಾನ ನನಗಷ್ಟೇ ಗೊತ್ತಾಗುತ್ತೆ. ಇದು ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಎಲ್ಲಾ ಮೈಂಡ್ ಸೆಂಟರ್ ಇರುವವರೆಗೂ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೆ, ನಾನು ವಿವರವಾಗಿ ಅವುಗಳ ಬಗ್ಗೆ ತಿಳಿಸಿ ಹೇಳ್ತಾ, ಬೇಸಿಕ್ ಅನ್ನ ಹೇಳ್ತಾ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಇರುತ್ತವೆ ಅಥವಾ ಹಿಂದೆ ಯಾವ ರೀತಿ ಕೇಳಿದ್ರು, ಇಲ್ಲಿ ಟೈಮ್ ಅಂಡ್ ವರ್ಕ್ ಬಂದಾಗ ಟೋಟಲ್ ವರ್ಕ್ ಏನು, ಎಫಿಸಿಯನ್ಸಿ ಏನು, ಯಾವ ರೀತಿ ಕಂಡುಹಿಡಿಬೇಕು ಅಂತಕ್ಕಂಥ ಕ್ಲಿಯರ್ ಆಗಿ ಹೇಳ್ತಾ ಹೋಗೋದ್ರಿಂದ ಇಲ್ಲಿ ಸಮಯ ಜಾಸ್ತಿ ಆಗುತ್ತೆ. ಕ್ಲಿಯರು? ಯಾರು ದಯವಿಟ್ಟು ಸರ್ ಇಷ್ಟು ಸಮಯ ಇರಲ್ಲ ಅಂತ ಕಮೆಂಟ್ ಮಾಡಬೇಡಿ. ಗೊತ್ತಾಯ್ತು? ಎಸ್, ಇಲ್ಲಿ ನೋಡಿ, ಈಗ ಇಲ್ಲಿ 24 ದಿನ, 6 ದಿನ, 12 ದಿನ ಅಂತಂದಾಗ ಇಲ್ಲಿ ಟೋಟಲ್ ವರ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ ಇವು 3ರ ಲಸನೇ ಟೋಟಲ್ ವರ್ಕ್ ಆಗುತ್ತೆ. 6 ಮತ್ತು 12 ಮತ್ತು 24ರ ಲಸ ಯಾವ ರೀತಿ ತೆಗಿಬೇಕಂತ ಹೇಳಿದ್ರೆ ಇದರಲ್ಲಿ ದೊಡ್ಡದು ಯಾವುದು ನೋಡ್ಕೊಳ್ಬೇಕು, ಅದು ಉಳಿದಿರ್ತಕ್ಕಂಥ ಮಗ್ಗಿಯಲ್ಲಿ ಇದೇನೋ ನೀವು ಬೇರೆ ಕಡೆ ಹಚ್ಕೊಂಡು ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ಇದರಲ್ಲಿ ದೊಡ್ಡದು ಯಾವುದು 24. 6 ಮಗ್ಗಿಯಲ್ಲಿ 24 ಐತಾ? ಎಸ್, 6 4 24 ಐತಿ. 12 ಮಗ್ಗಿಯಲ್ಲಿ 24 ಐತಾ? 12 24 ಐತಿ. ಇವೆರಡರ ಮಗ್ಗಿಯಲ್ಲಿ 24 ಐತಿ ಅಂದ್ಮೇಲೆ ಲಸಾನೆ 24. ಇದು ಟೋಟಲ್ ವರ್ಕ್. ಇದೇನಿದು? ಟೋಟಲ್ ವರ್ಕ್, ಒಟ್ಟು ಕೆಲಸಗಳು. 24 ಯೂನಿಟ್ಸ್ ಅಂತ ಅನ್ಕೊಂಡ್ರೆ 24 ಕೆಲಸಗಳಿದಾವೆ. ನೋಡ್ರಿ, 24 ಕೆಲಸಗಳನ್ನ 24 ದಿನದಲ್ಲಿ ಮಾಡ್ತಾನೆ, 24 ಕೆಲಸಗಳನ್ನ ಇವನು 6 ದಿನದಲ್ಲಿ ಮಾಡ್ತಾನೆ, 24 ಕೆಲಸಗಳನ್ನ ಇವನು 12 ದಿನದಲ್ಲಿ ಮಾಡ್ತಾನೆ. ಹಾಗಾದ್ರೆ ದಿನಕ್ಕೆ ಎಷ್ಟು ಮಾಡ್ತಾರೆ? ಅದು ಎಫಿಸಿಯನ್ಸಿ ಅಂತ ಕರೀತಾರೆ, ಸಾಮರ್ಥ್ಯ. 24 ಕೆಲಸಗಳನ್ನ 24 ದಿನದಲ್ಲಿ ಮಾಡಿದ್ರೆ ದಿನಕ್ಕೆ ಎಷ್ಟು ಮಾಡ್ತಾನೆ? 24 ಎಷ್ಟಲೇ 24, 24 ಒಂದಲ್ಲಿ 24. ಇದು ಎಫಿಸಿಯನ್ಸಿ. ಏನ ಎಫಿಸಿಯನ್ಸಿ? ದಿನಕ್ಕೆ ಒಂದೇ ಕೆಲಸ, 24 ದಿನದಲ್ಲಿ 24 ಕೆಲಸ. 6 ಎಷ್ಟಲ್ಲಿ 24, 6 4 24. ನೋಡ್ರಿ, ಬಿ ದಿನಕ್ಕೆ 4 ಕೆಲಸ ಮಾಡ್ತಾನೆ, 6 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾನೆ 24. 12 ಎಷ್ಟಲ್ಲಿ 24, 12 24. ದಿನಕ್ಕೆ 2 ಕೆಲಸ ಮಾಡ್ತಾನೆ. ಇಲ್ಲಿ ಯಾರ ಸಾಮರ್ಥ್ಯ ಜಾಸ್ತಿ? ಬಿನ ಸಾಮರ್ಥ್ಯ ಜಾಸ್ತಿ, ಎನ ಸಾಮರ್ಥ್ಯ ಕಡಿಮೆ. ಹೌದಾ? ಯಾರ ಸಾಮರ್ಥ್ಯ ಜಾಸ್ತಿ ಇರ್ತೋ ಅವರು ಕಡಿಮೆ ಸಮಯ ತೆಗೆದುಕೊಳ್ತಾರೆ, ಯಾರ ಸಾಮರ್ಥ್ಯ ಕಡಿಮೆ ಇರ್ತೋ ಅವರು
ಬಹಳ ದಿನ ಸಮಯವನ್ನು ತೆಗೆದುಕೊಳ್ತಾರೆ. ನಿಮ್ಗೆ ಹೇಳ್ತಾ ಇದ್ದೆ ನಾನು, ಸಾಮರ್ಥ್ಯ ಮತ್ತು ಸಮಯ ಪರಸ್ಪರ ವಿಲೋಮವಾಗಿರ್ತವೆ. ವೇಗ ಮತ್ತು ಸಮಯ ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ಲಿ ಪರಸ್ಪರ ವಿಲೋಮವಾಗಿರ್ತವೆ. ಸ್ಪೀಡ್ ಜಾಸ್ತಿ ಆದ್ರೆ ಕಡಿಮೆ ಸಮಯ ತೆಗೆದುಕೊಳ್ಳುತ್ತೆ, ಸ್ಪೀಡ್ ಕಡಿಮೆ ಆದ್ರೆ ಸಮಯ ಜಾಸ್ತಿ ತೆಗೆದುಕೊಳ್ಳುತ್ತೆ. ಹೇಳಿ ನಿಂತಾನೆ. ಎಸ್, ಈಗಿಲ್ಲೇ ಇವ್ರು ಮೂವರು ಕೂಡಿಕೊಂಡು ಎಷ್ಟು ಮಾಡ್ತಾರೆ? ಒಂದು ದಿನದಲ್ಲಿ 7 ಕೆಲಸ ಮಾಡ್ತಾರೆ ಒಂದು ದಿನಕ್ಕೆ. ಹಾಗಾದ್ರೆ ಎಷ್ಟು ಕೆಲಸಗಳದವು? 24 ಕೆಲಸಗಳದವು. ಹಾಗಾದ್ರೆ ಒಂದು ದಿನಕ್ಕೆ 7 ಕೆಲಸ ಮಾಡಿದ್ರೆ ಮೂವರು ಸೇರಿಕೊಂಡು ಒಂದು ದಿನಕ್ಕೆ 7 ಕೆಲಸ ಮಾಡಿದ್ರೆ 24 ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ? ಆ 24ಕ್ಕೆ 7ರಿಂದ ಡಿವೈಡ್ ಮಾಡಬೇಕು. ಈಗ ಏನ್ ಮಾಡ್ತೀರಿ? 7ರಿಂದ 24 ಹೋಗಲ್ಲ, ಆಯ್ತು ಬಿಟ್ಟು ಬಿಡಿ. ಈಗ ಮಿಶ್ರ ಭಿನ್ನ ರಾಶಿಯಲ್ಲಿ 7 ಕೆಳಗಡೆ ಇಟ್ಕೊಳ್ರಿ. 7ರ ಮೇಲೆ 24 ಬರುತ್ತೆ ಅನ್ಕೊಳ್ತಾ ಹೋಗ್ಬೇಕು. 7 4 28 ಆಗುತ್ತೆ, ಬರಲ್ಲ. ಆಗಲ್ಲ 7 3 21, 24ರಲ್ಲಿ 21 ಎಷ್ಟು ಉಳಿದವು? 3 ಉಳಿದವು. ಹಾಗಾದ್ರೆ 3 ಪೂರ್ಣಾಂಕ 3/7 ದಿನ ಈಸ್ ರೈಟ್ ಆನ್ಸರ್. ನೋಡ್ರಿ, ಇದಲ್ಲ ದಿನ ಅಂತಿದಲ್ಲ. ಎಸ್, ದಿನಗಳು ಆಯ್ಕೆ ಯಾವ್ದಿದೆ ಇದರಲ್ಲಿ? 3/3/7 ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇದಕ್ಕೆ ಬಹಳ ಹೊತ್ತು ಬೇಕಾಗಿಲ್ಲ ಕೂಡ. ಕ್ಲಿಯರ್? ಮುಂದಿನ ಕ್ವಶನ್ 2. ರೋಹನ್ ಎಸ್ ಕೇಂದ್ರದಿಂದ ಉತ್ತರದ ಕಡೆಗೆ 30 ಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಮತ್ತೆ ಅವನು ಬಲಕ್ಕೆ ತಿರುಗಿ 50 ಮೀಟರ್ ಚಲಿಸುತ್ತಾನೆ. ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್ ಚಲಿಸುತ್ತಾನೆ. ಹಾಗಾದ್ರೆ ಈಗ ಅವನು ಎಸ್ ಕೇಂದ್ರದಿಂದ ಯಾವ ದಿಕ್ಕಿಗೆ ಮತ್ತೆ ಎಷ್ಟು ದೂರ ಚಲಿಸಿದ್ದಾನೆ ಅಂತ ಕ್ವಶನ್ ಕೇಳಿದರೆ ಎಷ್ಟೊತ್ತು ಬೇಕ್ರಿ? 10 ಸೆಕೆಂಡ್ ಒಳಗಡೆ ಉತ್ತರ ಸಿಗುತ್ತೆ. 30 ಮೀಟರ್ ಉತ್ತರ, ಬಲಕ್ಕೆ ತಿರುಗಿ ಮತ್ತೆ 30, ಮತ್ತೆ ಬಲಕ್ಕೆ ತಿರುಗಿ 50. ನೋಡ್ರಿ, 30 ಹೋದ 50 ಬಂದ್ರೆ 20 ಮೀಟರ್ ಜಾಸ್ತಿ ಬಂದ. ಮತ್ತೆ ಬಲಕ್ಕೆ ತಿರುಗಿ 30 ಮೀಟರ್ ಬಂದ. ಹಾಗಾದ್ರೆ ಡಿಫರೆನ್ಸ್ ಎಷ್ಟಾಯ್ತು? ಇಲ್ಲಿ 20 ಮೀಟರ್ ಬಂದಿಲ್ಲ, ಅದೇ 20 ಮೀಟರ್ ಡಿಫರೆನ್ಸ್ ಆಗುತ್ತೆ. ಯಾವ ದಿಕ್ಕಿಗೆ ಇದ್ದಾನೆ? ದಕ್ಷಿಣಕ್ಕೆ 20 ಮೀಟರ್ ಇದ್ದಾನೆ. 10 ಸೆಕೆಂಡ್ ಒಳಗಡೆ ಉತ್ತರ. ಹೌದಾ? ಇದನ್ನು ಬಿಡಿಸ್ಬೋದು. ಬಿಡಿಸ್ಲಿಕ್ಕೆ ಏನಾಗುತ್ತೆ? ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದೇ ಸಮಯನ ಜಾಸ್ತಿ ಆಗುತ್ತೆ ವಿಡಿಯೋದಲ್ಲಿ. ಎಸ್ ಅಂತಕ್ಕಂಥ ಕೇಂದ್ರ ಬಿಂದುವಿನಿಂದ ರೋಹನ್ ಉತ್ತರದ ಕಡೆಗೆ 30 ಮೀಟರ್ ಹೋಗ್ತಾನೆ. ಉತ್ತರದ ಕಡೆಗೆ ಎಷ್ಟು ಬಂದ? 30 ಮೀಟರ್ ಉತ್ತರದ ಕಡೆಗೆ ಬಂದ. ಇಲ್ಲಿಂದ ರೈಟ್ ಟರ್ನ್ ಆಗ್ತಾನೆ. ರೈಟ್ ಟರ್ನ್ ಆಗಿ 30 ಮೀಟರ್ ಹೋಗ್ತಾನೆ. ಇದು ಎಷ್ಟಿದೆ? ಇದು ಕೂಡ ಅಷ್ಟೇ ಇರುತ್ತೆ. 30 ಮೀಟರ್ ಚಲಿಸಿದ. ಮತ್ತೆ ಇಲ್ಲಿಂದ ರೈಟ್ ಟರ್ನ್ ಆಗಿ 50 ಮೀಟರ್ ಹೋಗ್ತಾನೆ. ಇಲ್ಲಿಗೆ ಎಷ್ಟಾಗ್ತಿದ್ದು? 30 ಆಯ್ತು. ಹೌದಾ? ಇಲ್ಲಿ 30 ಇದಲ್ಲ, ಇದು 30 ಮೀಟರ್ ಆಯ್ತು. ಹಾಗಾದ್ರೆ 50 ಹೋಗ್ಬೇಕಾದ್ರೆ ಇನ್ನು ಎಷ್ಟು ಹೋಗ್ಬೇಕು? ಇನ್ನ 20 ಮೀಟರ್ ಹೋಗ್ಬೇಕು. 20 ಮೀಟರ್. ಟೋಟಲ್ ಇಲ್ಲಿಗೆ ಎಷ್ಟಾಯ್ತು? 50 ಮೀಟರ್ ಆಯ್ತು. ಈಗ ಅಂತಿಮವಾಗಿ ಬಲಕ್ಕೆ ತಿರುಗಿ 30 ಮೀಟರ್. ನಾವು 30 ಮೀಟರ್ ಇಷ್ಟು ದೊಡ್ಡದಾಗಬೇಕು. ಏನು ಇಲ್ಲಿಗೆ ಹಾಕ್ಬೇಕು? ಇಲ್ಲಿ 30 ಇದೆಯಲ್ಲ, ಇಲ್ಲಿಗೆ ಡಿಫ್ರೆನ್ಸ್ ಎಷ್ಟಿದೆ ನಾವು ಅಷ್ಟೇ ಹಾಕ್ಬೇಕು, ಹೆಚ್ಚು ಕಡಿಮೆ ಹಾಕ್ಬಾರ್ದು. ಈಗ ಇಲ್ಲಿಗೆ ಎಷ್ಟಾಯ್ತು? 30 ಮೀಟರ್ ಬಲಕ್ಕೆ ತಿರುಗಿ ಇಲ್ಲಿ ನಿಂತ್ಕೊಂಡ. ಇದು ಸ್ಟಾರ್ಟಿಂಗ್ ಪಾಯಿಂಟು, ಇದು ಎಂಡಿಂಗ್ ಪಾಯಿಂಟು. ಈಗ ಎಸ್ ಬಿಂದುವಿನಿಂದ ಯಾವ ದಿಕ್ಕಿಗೆ ಇದ್ದಾನೆ? ಅವನು ದಕ್ಷಿಣ ದಿಕ್ಕಿಗೆ ಇದ್ದಾನೆ. ಆನ್ಸರ್ ಮುಗೀತು. ಈಗ ನೋಡ್ರಿ, ಕ್ವಶನ್ ಇವ್ರು ಏನ್ ಕೇಳಿದ್ರೆ ಎಷ್ಟು ದೂರ ಚಲಿಸಿದ್ದಾನೆ ಅಂತ ಕೇಳಿದ್ದಾರೆ. ಮೋಸ್ಟ್ಲಿ ಇದು ಎಷ್ಟು ದೂರ ಚಲಿಸಿದ್ದಾನೆ ಅಂತ ಆಗ್ಬಾರ್ದಾಯ್ತು, ಎಷ್ಟು ದೂರದಲ್ಲಿದ್ದಾನೆ ಅಂತ ಆಗ್ಬೇಕಾಗಿತ್ತು. ಈ ಎಸ್ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂದ್ಮೇಲೆ ಇದು 30, ಟೋಟಲ್ ಇಲ್ಲಿಗೆ 50 ಅಂತಂದ್ರೆ ಇದು 30 ಆಗಿರುತ್ತೆ. ಇದಕ್ಕೆ ಎಷ್ಟಿದೆ? ಇದು ಕೂಡ ಅಷ್ಟೇ ಇರುತ್ತೆ. ಹಾಗಾದ್ರೆ ಇದು 20 ಇದ್ರೆ ಇದು ಕೂಡ 20 ಮೀಟರ್ ದೂರದಲ್ಲಿದ್ದಾನೆ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳಿದ್ರೆ ಎಷ್ಟು ದೂರ ಚಲಿಸಿದ್ದಾನೆ ಅಂತಂದ್ರ ಇಲ್ಲಿಂದ ಇಲ್ಲಿಗೆ ಬಂದ 30, ಇಲ್ಲಿಂದ 30, ಇಲ್ಲಿಂದ 50, 110, ಇದೊಂದು 30, 140. ಇದ್ರಲ್ಲಿ ಆಯ್ಕೆಯಲ್ಲಿಲ್ಲ. ಹೌದಾ? ಎಷ್ಟು ದೂರದಲ್ಲಿದ್ದಾನೆ? ರೈಟ್ ಆನ್ಸರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3. ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ 19:5. 4 ವರ್ಷಗಳ ನಂತರ ಈ ಅನುಪಾತ 3:1 ಆಗುತ್ತದೆ. ಹಾಗಾದ್ರೆ ಪ್ರಸ್ತುತ ತಂದೆ ಮಗನ ವಯಸ್ಸಿನ ಮೊತ್ತವೇನು? ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ರೇಷಿಯೋ ಕೊಟ್ಟಿದ್ರೆ 19:5. 4 ವರ್ಷದ ನಂತರ 3:1. ಕ್ವಶನ್ ಏನ್ ಕೇಳಿದ್ರೆ ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಕೇಳಿದ್ದಾರೆ. 1 ಸೆಕೆಂಡ್ ಅಲ್ಲಿ ಉತ್ತರ ಕೊಡ್ಕೊಳ್ಬಹುದು. 1 ಸೆಕೆಂಡ್ ಅಲ್ಲಿ. ಹೆಂಗೆ ಗೊತ್ತಾ? ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ ಕೇಳಿದ್ರೆ ತಾನೆ. ಹಾಗಾದ್ರೆ ರೇಷಿಯೋನು ಕೂಡಿಸಿದ್ರೆ ಎಷ್ಟಾಗುತ್ತೆ? 19 ಮತ್ತು 5 ಎಷ್ಟಾಗುತ್ತೆ? 24 ಆಗುತ್ತೆ. ಆ 4 ಆಯ್ಕೆಗಳಲ್ಲಿ 24ರಿಂದ ಯಾವುದು ಕರ್ತಾ ಹೋಗುತ್ತೆ, ಯಾವುದು ಕ್ಯಾನ್ಸಲ್ ಆಗುತ್ತೆ, ಅದುವೇ ಉತ್ತರ. ಎಷ್ಟೊತ್ತು ಬೇಕ್ರಿ ಇದಕ್ಕೆ? ಯಾವುದಿದೆ ಇದರಲ್ಲಿ? 24 ಆಯ್ತು. 19 24 ಆಯ್ತು. 24ರಿಂದ 40 ಕ್ಯಾನ್ಸಲ್ ಆಗಲ್ಲ. 24ರಿಂದ 48 ಹೋಗುತ್ತೆ. ದ ರೈಟ್ ಆನ್ಸರ್ 48. ಪ್ರಸ್ತುತ ತಂದೆ ಮತ್ತು ಮಗನ ವಯಸ್ಸಿನ ಮೊತ್ತ 48. ಎಷ್ಟೊತ್ತು ಬೇಕು? 1 ಸೆಕೆಂಡ್ ಒಳಗಡೆ ಉತ್ತರ. 42 ಅಲ್ಲ, 44 ಅಲ್ಲ. 48 ರೈಟ್ ತಾನೆ. ಉತ್ತರ ಮುಗೀತು. ಈಗ ನಾನು ಸಾಲ್ವ್ ಮಾಡ್ತೀನಿ ಅದನ್ನ.
ಇಲ್ಲಿ ಟೈಮ್ ಏನಾಗುತ್ತೆ ತೆಗೆದುಕೊಳ್ಳುತ್ತೆ. ಇದನ್ನ ಸಾಲ ಯಾವ ರೀತಿ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲೇ 19 3 ಅದ, ಡಿಫ್ರೆನ್ಸ್ ಎಷ್ಟದ ಇಲ್ಲಿ 6 ಅದ, ಇಲ್ಲಿ 4 ಮತ್ತು 1 ಅದ, ಡಿಫ್ರೆನ್ಸ್ ಎಷ್ಟು 4 ಅದ. ಇಲ್ಲಿ ಸೇಮ್ ಡಿಫ್ರೆನ್ಸ್ ಇರಬೇಕು. ಸೇಮ್ ಡಿಫ್ರೆನ್ಸ್ ಇರ್ಬೇಕಂತಂದ್ರೆ ಇವೆರಡು ವ್ಯತ್ಯಾಸವನ್ನ ಮೇಲಿದಕ್ಕೆ ಗುಣಾಕಾರ ಮಾಡಬೇಕು, ಈ ಎರಡು ವ್ಯತ್ಯಾಸವನ್ನ ಕೆಳಗಲದಕ್ಕೆ ಗುಣಾಕಾರ ಮಾಡಬೇಕು. 2ರಲ್ಲಿ 1 ಹೋದ್ರೆ 3ರಲ್ಲಿ 1 ಹೋದ್ರೆ 2, 19ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ 14. ಅವಾಗ ಏನ್ ಬರ್ತದೆ ಡಿಫ್ರೆನ್ಸ್ ಸೇಮ್ ಬರ್ತದೆ ನೋಡ್ರಿ. 19 38 ತಂದೆದು ಪ್ರೆಸೆಂಟ್ ಇದು, 5 2 10 ಮಗನ ಪ್ರೆಸೆಂಟ್ ಇದು, 14 3 ಎಷ್ಟಾಗುತ್ತೆ 42 ರೇಷಿಯೋ, 14 1 14. ಇದು ಎಷ್ಟು ವರ್ಷಗಳ ನಂತರದ್ದು? ಇದು 4 ವರ್ಷಗಳ ನಂತರದ್ದು. ಈಗ ರೇಷಿಯೋ ಡಿಫರೆನ್ಸ್ ನೋಡ್ರಿ, 38ರಿಂದ 42 ಆಗ್ಯದ, 4 ಡಿಫರೆನ್ಸ್ ಆಯ್ತು. ಈಗ 10ರಿಂದ 14 ಆಗ್ಯದ, 4 ಡಿಫರೆನ್ಸ್ ಆಯ್ತು. ಇವೆರಡು ಸೇಮ್ ಬಂದು ತಾನೆ. ಹಾಗಾದ್ರೆ 4 ರೇಷಿಯೋ ಜಾಸ್ತಿ ಆಗಬೇಕಾದ್ರೆ ಎಷ್ಟು ವರ್ಷ ತೆಗೆದುಕೊಳ್ತು? 4 ವರ್ಷ. ನೋಡ್ರಿ, 4 ವರ್ಷ ಜಾಸ್ತಿ ಆಗಬೇಕಾದ್ರೆ 4 ರೇಷಿಯೋ ಜಾಸ್ತಿ ಆಯ್ತು. ಹಾಗಾದ್ರೆ 1 ರೇಷಿಯೋ ಈಕ್ವಲ್ ಟು 1 ವರ್ಷ. ಕ್ಲಿಯರ್ ಆಯ್ತು. 1 ರೇಷಿಯೋ ಈಕ್ವಲ್ ಟು 1 ವರ್ಷದ ಮೇಲೆ ಪ್ರೆಸೆಂಟ್ ಏಜ್ ಕೇಳಿದರೆ 38 ಮತ್ತು 40. 1 ರೇಷಿಯೋ ಇಸ್ ಈಕ್ವಲ್ ಟು 1 ವರ್ಷ ಆದ್ರೆ 38 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ವರ್ಷ ಆಗುತ್ತೆ? 38 ವರ್ಷ. ಯಾರ್ದು? ತಂದಿದು. ಹಾಗಾದ್ರೆ 10 ರೇಷಿಯೋ ಇಸ್ ಈಕ್ವಲ್ ಟು ಎಷ್ಟು ವರ್ಷ ಆಗುತ್ತೆ? 10 ವರ್ಷ. ತಂದಿದು 38 ವರ್ಷ, ಮಗಂದು 10 ವರ್ಷ, ಎರಡು ಸೇರಿಸಿ ಎಷ್ಟಾಗುತ್ತೆ? 48 ವರ್ಷ. ಬಂತಲ್ರಿ ಕರೆಕ್ಟ್ ಆನ್ಸರ್? 1 ಸೆಕೆಂಡ್ ಅಲ್ಲಿ ಬಿಡಿಸ್ತಕ್ಕಂಥದ್ದನ್ನ ನಾನು ಇಲ್ಲಿ 3 ನಿಮಿಷ ಮಾಡಿದೆ. ಹೌದು ತಾನೆ? ಯಾಕೆ? ನಿಮ್ಗೆ ಇದನ್ನ ಬಿಡಿಸ್ಕೊಳ್ತಾ ಸಾಲ್ವ್ ಮಾಡ್ತಾ ವಿವರವಾಗಿ ಹೇಳಿದ ಮೇಲೆ ಟೈಮ್ ತೆಗೆದುಕೊಳ್ತಾ ಅಷ್ಟೇ. ಕ್ಲಿಯರ್ ಆಗಿ ಗೊತ್ತಾಯ್ತಿದ್ದು? ಎಸ್, ದ ರೈಟ್ ಆನ್ಸರ್ 48. ನೆಕ್ಸ್ಟ್ ಕ್ವಶನ್ 4. ಒಬ್ಬ ಕಳ್ಳನನ್ನ ಒಬ್ಬ ಪೊಲೀಸ್ 100 ಮೀಟರ್ ದೂರದಲ್ಲಿರುವುದನ್ನ ಗಮನಿಸುತ್ತಾನೆ. ಆಗ ಪೊಲೀಸ್ ಕಳ್ಳನನ್ನ ಬೆನ್ನಟ್ಟಲು ಪ್ರಾರಂಭಿಸಿದಾಗ ಕಳ್ಳನು ಓಡಲಾರಂಭಿಸುತ್ತಾನೆ. ಕಳ್ಳನ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಮತ್ತು ಪೊಲೀಸನ ವೇಗ ಪ್ರತಿ ಗಂಟೆಗೆ 10 ಕಿಲೋಮೀಟರ್ ಪರ್ ಅವರ್. ಕಳ್ಳ ಥೀಫ್ 8 ಕಿಲೋಮೀಟರ್ ಗಂಟೆಗೆ 10 ಕಿಲೋಮೀಟರ್ ಗಂಟೆಗೆ ಪೊಲೀಸ್ ಆಗಿದ್ದರೆ, ಕ್ವಶನ್ ನೋಡ್ರಿ ಎಷ್ಟು ಚಂದ ಕೇಳಿದರೆ, ಕಳ್ಳನು ಎಷ್ಟು ದೂರ ಓಡಿದರೆ ಪೊಲೀಸನನ್ನು ಹಿಂದಿಕ್ಕುತ್ತಾನೆ? ಯಾರು ಹಿಂದಿಕ್ತಾರಂತಿಲ್ಲ? ಕಳ್ಳ ಹಿಂದಿಕ್ತಾನಂತೆ. ಕಳ್ಳ ಪೊಲೀಸನನ್ನು ಹಿಂದಿಕ್ಕಬೇಕಾದ್ರೆ ಪೊಲೀಸನಿಗಿಂತ ಕಳ್ಳನ ಸ್ಪೀಡ್ ಜಾಸ್ತಿ ಇರ್ಬೇಕು ತಾನೆ ಈ ಕ್ವಶನ್ ಪ್ರಕಾರ. ಇದೇನ್ ನೋಡ್ರಿ, ಕಳ್ಳ ಹಿಂದಿಕ್ತಾನೆ ಅಂತ ಥೀಫ್ ಇಲ್ಲ, ಅವನು ಪೊಲೀಸನ ಸ್ಪೀಡ್ ಜಾಸ್ತಿ ಅದ, ಪೊಲೀಸ್ ಹಿಡಿಬೇಕು ಅವನ್ನ. ಕ್ವಶನ್ ಏನಂತಿರ್ಬೇಕಾಯ್ತು ಗೊತ್ತಾ? ಇದು ಕಳ್ಳನು ಎಷ್ಟು ದೂರ ಓಡಿದ ಮೇಲೆ ಪೊಲೀಸ್ ಅವನನ್ನ ಹಿಡಿಯುತ್ತಾನೆ. ಪೊಲೀಸನನ್ನು ಹಿಂದಿಕ್ಕುತ್ತಾನಲ್ಲ, ಪೊಲೀಸನು ಹಿಡಿಯುತ್ತಾನೆ ಅಂತ ಕ್ವಶನ್ ಇದು. ಹೌದಾ? ಎಸ್, ಅದ್ರ ಪ್ರಕಾರ ನೋಡಿದ್ರೆ ನಾವು ಕಳ್ಳ ಈ ಪೊಲೀಸನನ್ನು ಹಿಂದಿಕ್ಕುತ್ತಾನೆ. ನೋಡ್ರಿ, ಎಲ್ಲಾದ್ರೂ ಕಳ್ಳನನ್ನ ಪೊಲೀಸ್ ಹಿಡಿಯುವಾಗ ಕಳ್ಳ ಪೊಲೀಸನನ್ನು ಹಿಂದಿಕ್ಕಿ ಓಡೋದು ಉಂಟಾ ಎಲ್ಲಾದ್ರೂ? ಇಲ್ಲ. ಎಸ್, ಇರ್ಲಿ. ಈಗ ಈ ಪ್ಲೇಸ್ ಅಲ್ಲಿ ಕಳ್ಳ ಇದ್ದಾನೆ, ಈ ಪ್ಲೇಸ್ ಅಲ್ಲಿ ಪೊಲೀಸ್ ಇದ್ದಾನೆ. ಡಿಫ್ರೆನ್ಸ್ ಎಷ್ಟಿದೆ? 100 ಮೀಟರ್ ಡಿಫ್ರೆನ್ಸ್ ಇದೆ. ಇಲ್ಲಿ ದಿಲ್ಲಿಗೆ ಎಷ್ಟದ? 100 ಮೀಟರ್ ಡಿಫ್ರೆನ್ಸ್ ಇದೆ. ಒಂದು ಸ್ನೇಹಿತರೆ, ಇದೇ ತಿಂಗಳ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಮ್ಯಾಗಝಿನ್ ಅಲ್ಲಿ ಸೇಮ್ ಟು ಸೇಮ್ ಕ್ವಶನ್ ಕೇಳಿದ್ದಾರೆ. ಮ್ಯಾಗಝಿನ್ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯಲ್ಲಿ ಇದು ಟ್ರೈನ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಮತ್ತು ಟೈಮ್ ಅಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್. 2 ರೈಲುಗಳು ಒಂದೇ ದಿಕ್ಕಿನ ಕಡೆಗೆ ಓಡ್ತಾ ಇದಾವೆ. ಇಲ್ಲಿ ಕಳ್ಳ ಮತ್ತು ಪೊಲೀಸ್ ಒಂದೇ ದಿಕ್ಕಿನ ಕಡೆಗೆ ಓಡ್ತಾ ಇದಾವೆ. 2 ವಾಹನಗಳು ಒಂದೇ ದಿಕ್ಕಿನ ಕಡೆಗೆ ಹೋಗ್ತಾ ಇದಾವೆ. ಯಾವಾಗ 2 ರೈಲುಗಳು ಒಂದೇ ದಿಕ್ಕಿನ ಕಡೆಗೆ ಹೋಗ್ತಾ ಇದಾವೆ ಅಂತ ಹೇಳಿದ್ರೆ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ? ಆ 2 ಸ್ಪೀಡ್ ಅನ್ನ ನಾವು ಮೈನಸ್ ಮಾಡಬೇಕು. 2 ರೈಲುಗಳು ಸಮಾನ ವೇಗದಲ್ಲಿ ಸಮಾನ ದೂರ ಒಂದೇ ದಿಕ್ಕಿನ ಕಡೆಗೆ ಹೋಗ್ತಾ ಇದಾವೆ ಅಂತ ಹೇಳಿದ್ರೆ ಆ 2 ರೈಲುಗಳ ವೇಗವನ್ನ ಮೈನಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಅಂತ ಹೇಳಿದ್ರೆ ನೋಡ್ರಿ, ಇಲ್ಲಿ 10 ಕಿಲೋಮೀಟರ್ ಪರ್ ಅವರ್, ಕಳ್ಳ 8 ಕಿಲೋಮೀಟರ್ ಪರ್ ಅವರ್. ರಿಲೇಟಿವ್ ಸ್ಪೀಡ್ ಏನಾಗುತ್ತೆ ಅಂತ ಹೇಳಿದ್ರೆ 10ರಲ್ಲಿ 8 ಹೋದ್ರೆ 2 ಕಿಲೋಮೀಟರ್ ಪರ್ ಅವರ್. ಇದೇನಾಗುತ್ತೆ? ರಿಲೇಟಿವ್ ಸ್ಪೀಡ್ ಆಗುತ್ತೆ. ಆಯ್ತಾ? ಈಗ ನೋಡ್ರಿ, ಇಲ್ಲಿ 100 ಮೀಟರ್ ದೂರದಲ್ಲಿರ್ತಕ್ಕಂಥ ಕಳ್ಳನನ್ನ ಇಡ್ಲಿಕ್ಕೆ ಪೊಲೀಸ್ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ, ಕಳ್ಳ ಕೂಡ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಈ ಪ್ಲೇಸ್ ಅಲ್ಲಿ ಬಂದು ಕಳ್ಳ ಸಿಗುತ್ತಾನೆ. ಕಳ್ಳನು ಕೂಡ ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತು ಪೊಲೀಸ್ ಅವನು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಪ್ಲೇಸ್ ಅಲ್ಲಿ ಬಂದಾಗ ಕಳ್ಳ ಪೊಲೀಸನನ್ನ ಹಿಂದಿಕ್ಕಿ ಹೋಗಲ್ಲ, ಕಳ್ಳನನ್ನ ಪೊಲೀಸ್ ಹಿಡಿಯುತ್ತಾನೆ. ಕ್ವಶನ್ ಪ್ರಕಾರ ನೋಡಿದ್ರೆ ಮತ್ತೆ ಹಿಂದಿಕ್ಕಿ ಹೋಗ್ತಾನೆ. ಹೆಸರ್ಲಿ. ಈಗ ಇವನು ಪೊಲೀಸು 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ, ಕಳ್ಳ 8 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋದ. ಹಾಗಾದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಹಿಡಿಬೇಕು ಅವನು? ನೋಡ್ರಿ,
ಇಷ್ಟೇ ಡಿಸ್ಟೆನ್ಸ್ ಹಿಡಿಬೇಕಾಗಿರ್ತಕ್ಕಂಥದ್ದು, ಕಳ್ಳನನ್ನು ಹಿಡಿಬೇಕಾಗಿರ್ತಕ್ಕಂಥ 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟೇ ದೂರದಲ್ಲಿದ್ದಾನೆ, 100 ಮೀಟರ್ ದೂರದಲ್ಲಿದ್ದಾನೆ. ಓಡ್ತಾ ಕಳ್ಳನ ಸ್ಪೀಡ್ ಜಾಸ್ತಿ, ಪೊಲೀಸನ ಸ್ಪೀಡ್ ಜಾಸ್ತಿ ಐತೆ, ಕಳ್ಳನ ಸ್ಪೀಡ್ ಕಡಿಮೆ ಇದೆ. ಡಿಫ್ರೆನ್ಸ್ ಏನಾಗುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ಈ ಪ್ಲೇಸ್ ಅಲ್ಲಿ ಬಂದಾಗ ಇವನನ್ನ ಕಳ್ಳನನ್ನ ಪೊಲೀಸ್ ಹಿಡಿತಾನೆ. ನಮಗೆ ಬೇಕಾಗಿರೋ 100 ಮೀಟರ್ ಓಡ್ಬೇಕು ಅಷ್ಟೇ ಈಗ ಅವನು. ಹಾಗಾದ್ರೆ ರಿಲೇಟಿವ್ ಸ್ಪೀಡ್ 2 ಕಿಲೋಮೀಟರ್ ಪರ್ ಅವರ್ ಇದೆಲ್ಲ, ಹಾಗಾದ್ರೆ 100 ಮೀಟರ್ ಹೋಗ್ಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ನೋಡ್ಕೊಳ್ಬೇಕು ನಾವು. ಆ 100 ಮೀಟರ್ ಸಮಯ ಸಿಕ್ಕ ಮೇಲೆ ಅದೇ ಸಮಯದಲ್ಲಿ ಇವನು ಇಲ್ಲಿದ್ದಿಲ್ಲಿಗೆ ಓಡಿರ್ತಾನೆ, ಅದೇ ಸಮಯದಲ್ಲಿ ಪೊಲೀಸ್ ಕೂಡ ಇಲ್ಲಿದ್ದಿಲ್ಲಿಗೆ ಓಡಿರ್ತಾನೆ. ಕ್ವಶನ್ ಏನ್ ಕೇಳಿದರೆ, ಹಿಡಿಯುವಾಗ ಕಳ್ಳ ಎಷ್ಟು ದೂರ ಓಡಿದ್ದ ಇದನ್ನು ಕೇಳಿದ್ದಾರೆ. ಈಗ ಕಳ್ಳ ಎಷ್ಟು ದೂರ ಇಲ್ಲಿದ್ದಿಲ್ಲಿಗೆ ತಾನೇ ಓಡಿದ್ದು, ಎಷ್ಟು ದೂರ ಓಡಿದ್ದ ಅಂತ ಕ್ವಶನ್ ಕೇಳಿದರೆ, ಮೊದಲು ನಾವು ಇಲ್ಲೇ ಸಮಯ ತಿಳ್ಕೊಳ್ಬೇಕು. ಸಮಯ ಎಷ್ಟಾಗುತ್ತೆ, ಸಮಯ ಕಂಡುಹಿಡಿತಕ್ಕಂಥ ಸೂತ್ರ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು 100 ಮೀಟರ್ ಅಷ್ಟೇ. ಡಿಸ್ಟೆನ್ಸ್ ಎಷ್ಟು 100 ಮೀಟರ್ ಡಿಸ್ಟೆನ್ಸ್ ಇದೆ, 100 ಮೀಟರ್ ಡಿವೈಡೆಡ್ ಬೈ ಸ್ಪೀಡ್ ಎಷ್ಟಿದೆ, 2 ಕಿಲೋಮೀಟರ್ ಪರ್ ಅವರ್ ಇದೆ ನೋಡ್ರಿ, 2 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ 5 ಡಿವೈಡೆಡ್ ಬೈ 18ರಿಂದ ಗುಣಾಕಾರ ಮಾಡ್ತೀವಿ. 18 ಏನಾಗುತ್ತೆ, ಈ ಮೇಲಿದಕ್ಕೆ ಹೋಗಿ ಗುಣಾಕಾರ ಆಗುತ್ತೆ. ಕ್ಲಿಯರ್ ಆಯ್ತು? ಇದು ಈ 5 ಡಿವೈಡೆಡ್ ಬೈ 18 ಇರೋದು ಮೇಲೆ ಹೋಗಿ ಗುಣಾಕಾರ ಆಗುತ್ತೆ. ಈಗ ನೋಡ್ರಿ 5 2 ಎಷ್ಟಾಗುತ್ತೆ, 10 ಆಗುತ್ತೆ. 5 10, 10 10 100 ಆಗುತ್ತೆ. 18 10 180 ಸೆಕೆಂಡ್ ನೋಡ್ರಿ ಸಿಕ್ತು ನಮಗೆ, ಟೈಮ್ ಸಿಕ್ತು 180 ಸೆಕೆಂಡ್. ಅಂದ್ರೆ ಇವನು ಕಳ್ಳ ಇಲ್ಲಿಂದ ಇಲ್ಲಿಗೆ ಓಡ್ಲಿಕ್ಕೆ 180 ಸೆಕೆಂಡ್ ಟೈಮ್ ತೆಗೆದುಕೊಂಡ, ಪೊಲೀಸ್ ಕೂಡ ಇಲ್ಲಿದ್ದಿಲ್ಲಿಗೆ ಓಡ್ಲಿಕ್ಕೆ 180 ಸೆಕೆಂಡ್ ತೆಗೆದುಕೊಂಡ. ಸೇಮ್ ಟೈಮ್ ತೆಗೆದುಕೊಂಡಿರ್ತಾರೆ ಅಲ್ಲಿ, ಹೌದಾ? ಇವನು ಇಲ್ಲಿದ್ದಿಲ್ಲಿಗೆ ಓಡೋಷ್ಟರಲ್ಲಿ ಇವನು ಇಲ್ಲಿಂದ ಇಲ್ಲಿಗೆ ಓಡಿರ್ತಾನೆ, ಸೇಮ್ ಟೈಮ್ 180 ಸೆಕೆಂಡ್. ಎಸ್, ಈಗ ನೋಡ್ರಿ 180 ಸೆಕೆಂಡ್ ನೋಡ್ರಿ. 1 ಗಂಟೆಗೆ ಕಳ್ಳ ಈ ಡಿಫರೆನ್ಸ್ ಕೇಳಿರ್ತಾನೆ. ಕಳ್ಳನ ಸ್ಪೀಡ್ ಎಷ್ಟಿದೆ, 8 ಕಿಲೋಮೀಟರ್ ಪರ್ ಅವರ್. ಅದು ಹಾಗಾದ್ರೆ 180 ಸೆಕೆಂಡ್ ಅಲ್ಲಿ ಎಷ್ಟು ದೂರ ಹೋಗ್ತಾನೆ ಕಂಡುಹಿಡಿದು ಬಿಟ್ರೆ ಉತ್ತರ ಮುಗಿದೋಯ್ತು. ಏನ್ ಕಂಡುಹಿಡಬೇಕು ನಾವೀಗ, ಇಲ್ಲಿದ್ದರಿಗೆ ಹೋಗ್ತಾನೆ ಡಿಸ್ಟೆನ್ಸ್ ಕಂಡುಹಿಡಬೇಕು. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನು ಸೂತ್ರ, ಟೈಮ್ ಇಂಟು ಸ್ಪೀಡ್. ಟೈಮ್ ಗೊತ್ತಾಯ್ತು ನಮಗೆ, ಟೈಮ್ ಎಷ್ಟು 180 ಸೆಕೆಂಡು ಇಂಟು ಸ್ಪೀಡ್ ಎಷ್ಟಿದೆ 8 ಕಿಲೋಮೀಟರ್ ಪರ್ ಅವರ್ ಅದ ನೋಡ್ರಿ, 8 ಕಿಲೋಮೀಟರ್ ಪರ್ ಅವರ್ ಅದ. ಇಲ್ಲಿ ಸೆಕೆಂಡ್ ಇರೋದ್ರಿಂದ ಇದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಈ 8 ಕಿಲೋಮೀಟರ್ ಪರ್ ಅವರ್ ಏನಂತ ಗುಣಾಕಾರ ಮಾಡಬೇಕು, 5 ಡಿವೈಡೆಡ್ ಬೈ 18ರಿಂದ ಗುಣಾಕಾರ ಮಾಡಿದಾಗ ಇದೇನಾಗುತ್ತೆ, ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಆಯ್ತು. ಈಗ 18 ಒಂದಲೆ 18 10 180. ಈಗ ನೋಡ್ರಿ 4 5 8 5 40 40 400. ಹಾಗಾದ್ರೆ 400 ಮೀಟರ್ ಆಯ್ತು. ಇದು ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್ ತಾನೆ. ಹಾಗಾದ್ರೆ ಕಳ್ಳ ಎಷ್ಟು ದೂರ ಓಡಿದ, 400 ಮೀಟರ್ ದೂರ ಓಡಿದ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಡಿಫರೆನ್ಸ್ ಎಷ್ಟು, 400 ಮೀಟರ್. ರೈಟ್ ಆನ್ಸರ್, ಮುಗಿದೋಯ್ತು. ಎಷ್ಟೊತ್ತು ಬೇಕ್ರಿ? ಎಸ್, ಉತ್ತರ ಇಲ್ಲ. ಇದು 400 ಮೀಟರ್. ಈ 400 ಮೀಟರ್ ಯಾವುದ್ರಲ್ಲಿ ಇದೆ ಅಂತ ಹೇಳಿದ್ರೆ ಕಿಲೋಮೀಟರ್ ಅಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಈ 400 ಮೀಟರ್ ಕಿಲೋಮೀಟರ್ ಅಲ್ಲಿ ಪರಿವರ್ತನೆ ಮಾಡ್ಕೊಳ್ಬೇಕಾದ್ರೆ 1000ದಿಂದ ಡಿವೈಡ್ ಮಾಡಬೇಕು. ಆಗ ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇಲ್ಲಿ 4 ಉಳಿತು, ಇಲ್ಲಿ 10 ಉಳಿತು. ಹಾಗಾದ್ರೆ 2 2 4, 2 5 10, 2/5 ಕಿಲೋಮೀಟರ್ ಇಸ್ ರೈಟ್ ಆನ್ಸರ್. ಮುಗಿದ ಹೋಯ್ತು. ಎಷ್ಟೊತ್ತು ಬೇಕ್ರಿ ಅದನ್ನು ಕಂಡಿಡ್ಲಿಕ್ಕೆ? ಕ್ಲಿಯರ್? ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಒಂದ್ ವೇಳೆ ಪೊಲೀಸ್ ಎಷ್ಟು ದೂರ ಓಡಿದಂತಂದ್ಮೇಲೆ ಇದು 400 ಮೀಟರ್, ಇದು ಮೊದಲ 100 ಮೀಟರ್, 500 ಮೀಟರ್ ಪೊಲೀಸ್ ಓಡಿರ್ತಾನೆ. ನಿಮಗೆ ಗೊತ್ತಾಗಲಿಲ್ಲ ಅಂತಾನೆ ಬೇಕಾದ್ರೆ ಅದನ್ನ ಹಚ್ಕೊಂಡ್ ಮಾಡ್ರಿ, 10 ಹಚ್ಕೊಳ್ರಿ. ಆಮೇಲೆ ಮುಂದೆ ಏನಿದಿಲ್ಲ ನೋಡ್ರಿ, ಈ ಜಾಗದಲ್ಲಿ 10 ಹಚ್ಕೊಂಡ್ ಮಾಡ್ರಿ 500 ಬರ್ತತಿ. ಈ 8 ಇರ್ತಕ್ಕಂಥ ಜಾಗದಲ್ಲಿ 10 ಹಚ್ಕೊಂಡ್ ಮಾಡ್ರೆ ನೋಡ್ರಿ, 10 5 50, 50 10 500 ಇಲ್ಲೇ ಬಂತಲ್ಲ. ದ ರೈಟ್ ಆನ್ಸರ್. ಇಲ್ಲಿ ಕೇಳಿರ್ತಕ್ಕಂಥಗೆ ಎಷ್ಟಾಗುತ್ತೆ, ಕಳ್ಳ ಎಷ್ಟು ದೂರ ಓಡಿದ, 2/5 ಕಿಲೋಮೀಟರ್ ಪರ್ ಅವರ್ ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 5. ತಕ್ಷಣದ ತೀರ್ಮಾನ. ಗುಂಪು ಎ ಕ್ಲರ್ಕ್, ಗುಂಪು ಬಿ ಸ್ನಾತಕೋತ್ತರ ಪದವೀಧರರನ್ನ ಮತ್ತು ಗುಂಪು ಸಿ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸುತ್ತೆ. ಗುಂಪು ಎ ಕ್ಲರ್ಕ್ ಅನ್ನ ಪ್ರತಿನಿಧಿಸುತ್ತೆ, ಗುಂಪು ಬಿ ಸ್ನಾತಕೋತ್ತರ ಪದವೀಧರನ್ನ ಪ್ರತಿನಿಧಿಸುತ್ತೆ, ಗುಂಪು ಸಿ ಸರ್ಕಾರಿ ನೌಕರರನ್ನ ಪ್ರತಿನಿಧಿಸುತ್ತೆ ಅಂತ ಹೇಳಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರಿ, ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ. ನೋಡ್ರಿ, ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ. ನೋಡ್ರಿ, ಇಲ್ಲೇ ಇವೆರಡು ಪದವೀಧರರು ಮತ್ತು ಸರ್ಕಾರಿ ನೌಕರರು.
ಇಲ್ಲಿ ಸರ್ಕಾರಿ ನೌಕರನಾಗಿರ್ಬೇಕು ಮತ್ತು ಸ್ನಾತಕೋತ್ತರ ಪದವೀಧರನಾಗಿರ್ಬೇಕಂದ್ಮೇಲೆ ಅಲ್ಲಿ ಬರ್ತಕ್ಕಂಥವು ಎರಡು ಯಾವುವು, ಎಚ್ ಮತ್ತು ಎಫ್. ಯಾವ್ದ್ಯಾವುದು, ಒಂದು ಎಚ್ ಮತ್ತು ಇನ್ನೂ ಒಂದು ಎಫ್. ಇವರು ಮಾತ್ರ ಸ್ನಾತಕೋತ್ತರ ಪದವಿನೂ ಪಡೆದಿದ್ದಾರೆ ಮತ್ತು ಸರ್ಕಾರಿ ನೌಕರನೂ ಆಗಿದ್ದಾರೆ. ಹೌದು ತಾನೆ? ಈ ಕಡೆ ಬಂದ್ರೆ ಸರ್ಕಾರಿ ನೌಕರಾಗಿದ್ದಾರೆ, ಈ ಸರ್ಕಲ್ ಅಲ್ಲಿ ಸ್ನಾತಕೋತ್ತರ ಪದವಿ ಪಡೆದರೆ ಯಾರು, ಎಚ್ ಮತ್ತು ಎಫ್. ಆದ್ರೆ ಮುಂದೆ ಏನ್ ಹೇಳ್ತಿರ್ತಾರೆ ನೋಡಿ, ಆದರೆ ಕ್ಲರ್ಕ್ಗಳಾಗಿರುವುದಿಲ್ಲ. ಆದ್ರೆ ಕ್ಲರ್ಕ್ ಆಗಿರುವುದಿಲ್ಲ. ಇಲ್ಲ ಕ್ಲರ್ಕ್ ಆದರೆ ಯಾರು ನೋಡ್ರಿ, ಕ್ಲರ್ಕ್ ಇದಿಲ್ಲ, ಎಚ್ ಕ್ಲರ್ಕ್ ಆಗಿದ್ದಾನೆ. ಹಾಗಾದ್ರೆ ಎಚ್ ಅಲ್ಲ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತೆ, ಎಫ್ ಈಸ್ ರೈಟ್ ಆನ್ಸರ್. ನೋಡ್ರಿ, ಸರ್ಕಾರಿ ನೌಕರಾಗಿರ್ಬೇಕು ಮತ್ತು ಕೆಲವು ಸರ್ಕಾರಿ ನೌಕರರು ಸ್ನಾತಕೋತ್ತರ ಪದವೀಧರನಾಗಿರ್ಬೇಕು, ಬಟ್ ಕ್ಲರ್ಕ್ ಆಗಿರಬಾರ್ದಂತಂದಾಗ ಕ್ಲರ್ಕ್ ಅನ್ನ ತೆಗಿಬೇಕು. ಉಳಿದಿರ್ತಕ್ಕಂಥ ಎಫ್ ಈಸ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಲ್ಲಿ ಏನಿದೆ, ಎಫ್ ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಅವ್ರು ಹೇಳಿದರೆ ಕೆಲವು ಪದವೀಧರರು ಸರ್ಕಾರಿ ನೌಕರರಾಗಿರುತ್ತಾರೆ, ಆದರೆ ಕ್ಲರ್ಕ್ಗಳಾಗಿರುವುದಿಲ್ಲ. ಕ್ಲರ್ಕ್ ಆಗಿರುವುದಿಲ್ಲ ಅಂದ್ರೆ ಯಾರು ಬರ್ತಾರೆ, ಎಫ್ ಈಸ್ ರೈಟ್ ಆನ್ಸರ್ ಆಗುತ್ತೆ. ಆ ಗುಂಪು ಯಾವುದು, ಎಫ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವೆಶ್ಚನ್ 6. ಒಂದು ಶಾಲೆಯಲ್ಲಿ ಒಟ್ಟು 3600 ವಿದ್ಯಾರ್ಥಿಗಳಿದ್ದಾರೆ. ವಿವಿಧ ಆಸಕ್ತ ಹವ್ಯಾಸದ ತರಗತಿಗಳಿಗೆ ದಾಖಲಾದ ವಿದ್ಯಾರ್ಥಿಗಳ ಶೇಕಡಾವಾರು ವಿವರ ಈ ಕೆಳಗಿನಂತಿದೆ. ಒಂದು ಶಾಲೆಯಲ್ಲಿ 3600 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರ ಇಂಟ್ರೆಸ್ಟ್ ಮೇಲೆ ತರಗತಿಗಳನ್ನ ಶೇಕಡಾವಾರು ವಿಂಗಡಿಸಿದ್ದಾರೆ. ಸಂಗೀತಕ್ಕೆ 18%, ನೃತ್ಯ ತರಗತಿಗಳು 21%, ಚಿತ್ರಕಲಾ ತರಗತಿಗಳು 15%, ಹೊಲಿಗೆ ಯಂತ್ರ 11%, ನಾಟಕ 13%, ಅಡುಗೆ ತರಗತಿಗಳು 22%. ಇವೆಲ್ಲವುಗಳನ್ನು ಸೇರಿಸಿದ್ರೆ 100% ಆಗುತ್ತೆ. 20, 30, 31, 20, 50, 60, 70, 80 ಆಯ್ತು. ಈಗ 8, 2, 10, 90 ಆಯ್ತು. 1, 6, 7, 7, 3, 10, ಇದು ಒಂದು 10, 90, 1, 10, 100 ಆಯ್ತು. 100% ಆಯ್ತು. ಈ 100% 3600 ಜನ ಹುಡುಗರನ್ನ ಇದರಲ್ಲಿ ಡಿವೈಡ್ ಹಂಚಿಕೆ ಮಾಡಿದ್ದಾರೆ. ಕ್ಲಿಯರ್ ಆಯ್ತಾ ಇದು? ಎಸ್. ಕ್ವಶನ್ ನೋಡ್ರಿ ಏನು ಕೇಳಿದ್ದಾರೆ. ಹಾಗಾದ್ರೆ ಹೊಲಿಗೆ ಮತ್ತು ನಾಟಕ ತರಗತಿಗಳಿಗೆ ನೋಂದಾಯಿಸಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಹೊಲಿಗೆ ಮತ್ತು ನಾಟಕಕ್ಕೆ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ನೋಡ್ರಿ. ಹೊಲಿಗೆ ಮತ್ತು ನಾಟಕಕ್ಕೆ 13% ಪ್ಲಸ್ ಹೊಲಿಗೆಗೆ 11%, ಟೋಟಲ್ ಎಷ್ಟು ಪರ್ಸೆಂಟ್ ಇದ್ದಾರೆ? 24% ಇದ್ದಾರೆ. ಹೌದು ತಾನೆ? ಎಸ್. ಇಲ್ಲಿ ನೋಡ್ರಿ, ಈಗ 100% ಅಂದ್ರೆ ಎಷ್ಟು ಜನ? 3600 ಜನ ಇದ್ದಾರೆ. ಟೋಟಲ್ ಇದು 100%. ಈ 100% ಅಂದ್ರೆ ಎಷ್ಟು ಜನ ಇದ್ದಾರೆ? 3600 ಜನ ಇದ್ದಾರೆ. ನೋಡ್ರಿ, 100% ಅಂದ್ರೆ 3600 ಜನರನ್ನ ಈ 100% ಒಳಗಡೆನೆ ಹೊಡೆದಾಕಿದ್ದಾರೆ. ಹಾಗಾದ್ರೆ ನಾಟಕ ಮತ್ತು ಹೊಲಿಗೆಗೆ 24% ಅದ. ಹಾಗಾದ್ರೆ 24% ಅಂದ್ರೆ ಎಷ್ಟು ಜನ ಆಗ್ತಾರೆ? ಮುಗಿದ ಹೋಯ್ತು. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು 24 ಮತ್ತು 36ಕ್ಕೆ ಗುಣಾಕಾರ ಮಾಡಿಬಿಟ್ಟು ಉಳಿದಿರ್ತಕ್ಕಂಥದ್ದು ಏನಿದೆ ಅದೇ ಉತ್ತರ ಇರುತ್ತೆ. ನೋಡ್ರಿ, ಈಗ 4ಕ್ಕೆ ಮೊದಲು 26 36 ಗುಣಾಕಾರ ಮಾಡ್ತೀನಿ. 4 6 24ಕ್ಕೆ 4 10ಗೆ 2, 4 3 12 2 14 ಆಯ್ತು. ಈಗ 2ರಿಂದ ಗುಣಾಕಾರ, 2 6 12ಕ್ಕೆ 2 10ಗೆ 1, 2 1 2 3 6 1 7 ಆಗುತ್ತೆ. ಹಾಗಾದ್ರೆ ಕೂಡಿಸಿ ಎಷ್ಟು ಬರುತ್ತೆ ನೋಡ್ರಿ? 4 6 8 864 ವಿದ್ಯಾರ್ಥಿಗಳು ನಾಟಕ ಮತ್ತು ಹೊಲಿಗೆ ಯಂತ್ರವನ್ನು ಕಲಿತಾ ಇದ್ದಾರೆ. ಆಯ್ಕೆಲಿ ಇದನ್ನ 864. ಎಸ್, 864 ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಎಷ್ಟು ಸಿಂಪಲ್ ಇದೆ. ಇದು ಕೂಡ ಕೆಲವು ಸೆಕೆಂಡ್ ಒಳಗಡೆ ಉತ್ತರವನ್ನು ನೀಡ್ಕೊಳ್ಬಹುದು. ಇದಕ್ಕೆ 864 ವಿದ್ಯಾರ್ಥಿಗಳು ನಾಟಕ ಮತ್ತು ಹೊಲಿಗೆ ಯಂತ್ರವನ್ನ ಕಲಿತಾ ಇದ್ದಾರೆ. 100% ವಿದ್ಯಾರ್ಥಿಗಳಂದ್ರೆ 3600 ಅಂತ ಗೊತ್ತು ನಮಗೆ. 100% ಅಂದ್ರೆ 3600. ಹಾಗಾದ್ರೆ 24% ಅಂದ್ರೆ ಎಷ್ಟಾಗುತ್ತೆ ಅಂತ ನಾವು ಸಂಕ್ಷಿಪ್ತ ಮಾಡಿದಾಗ ಉತ್ತರ ಸಿಗುತ್ತೆ. ಕ್ಲಿಯರ್? ಮುಂದಿನ ಕ್ವಶನ್ 7. ಕೊಟ್ಟಿರುವ ಮಾಹಿತಿಯನ್ನ ಆಧರಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8 ಜನರು PQRSTUV ಮತ್ತು W ಗ್ರೂಪ್ 1 ಮತ್ತು ಗ್ರೂಪ್ 2 ಎಂದು 2 ಗುಂಪುಗಳಾಗಿ ವಿಂಗಡಿಸಿದ್ದು ಪ್ರತಿ ಗುಂಪಿನಲ್ಲಿ 4 ಜನರು ಇರಬೇಕು. ನೋಡ್ರಿ, 8 ಜನ ಇದ್ದಾರೆ P ದಿಂದ W ವರೆಗೂ. 2 ಗುಂಪು ಮಾಡಬೇಕು, ಗ್ರೂಪ್ 1 ಮತ್ತು ಗ್ರೂಪ್ 2. ಗ್ರೂಪ್ 1ಲ್ಲಿ 4 ಜನ ಇರಬೇಕು, ಗ್ರೂಪ್ 2ರಲ್ಲಿ 4 ಜನ ಇರಬೇಕು. ಕೆಲವೊಂದಿಷ್ಟು ಕಂಡೀಷನ್ಸ್ ಕೊಟ್ಟಿದ್ದಾರೆ. ಆ ಕಂಡೀಷನ್ ಪ್ರಕಾರ ಅವ್ರನ್ನ ಆ ಗ್ರೂಪ್ ಅಲ್ಲಿ ಸೇರಿಸಬೇಕು. ಕ್ಲಿಯರಾ? ಎಸ್. ಟಿ ಇರುವ ಗುಂಪಿನಲ್ಲಿ P ಇರಬೇಕು. ಕ್ಲಿಯರ್ ಆಗಿ ಗೊತ್ತಾಯ್ತು. ಯಾವ್ದು ಈ ಕಡೆ ತೆಗೆದುಕೊಂಡ್ರೆ ಈ ಕಡೆ ಗ್ರೂಪ್ 1ಲ್ಲಿ ತೆಗೆದುಕೊಳ್ತೀನಿ. ಟಿ ಇರುವ ಗುಂಪಿನಲ್ಲಿ P ಇರಬೇಕು. 2 ಒಂದೇ ಗುಂಪಿನಲ್ಲಿ ಬಂದ್ರೆ ಇಬ್ಬರು, ಮುಗಿದ ಹೋಯ್ತು. ಈಗ ಇವ್ರದ್ದು
ಉದುರ್ತಕ್ಕಂಥ ಈ ಗುಂಪಿನ ಇಬ್ರು ಬಂದ್ಬಿಟ್ರೆ ಮುಗಿದೋಯ್ತು ಗ್ರೂಪ್ 1. ಯಾವಾಗ ಇದು ಗ್ರೂಪ್ 1 ಮುಗಿತು ಉದುರ್ತಕ್ಕಂಥ ಗ್ರೂಪ್ 2 ಅಲ್ಲಿ ಇರ್ತಾರೆ. ಹೌದು ತಾನೆ? ನಾನು ಇದನ್ನು ಗ್ರೂಪ್ 1 ಗ್ರೂಪ್ 2 ಅಂತ ಮಾಡ್ಕೊಂಡ್ರೆ ಇದು ಚೇಂಜಸ್ ಕೂಡ ಆಗ್ಬೋದು. ಇದು ಗ್ರೂಪ್ 2 ಅಂತಾದ್ರೂ ಬರ್ಬೋದು. ಹೌದಾ? ನೆಕ್ಸ್ಟ್ ನೋಡ್ತಾ ಹೋಗ್ತೀನಿ. ಕಂಡೀಷನ್ 2 ನೋಡ್ರಿ. ವಿ ಇರುವ ಗುಂಪಿನಲ್ಲಿ ಕ್ಯೂ ಅಥವಾ ಆರ್ ಇರುವಂತಂಗಿಲ್ಲ. ನೋಡ್ರಿ, ವಿ ಗುಂಪೇ ಬೇರೆ, ಕ್ಯೂ ಮತ್ತು ಆರ್ ಗುಂಪೇ ಬೇರೆ. ನೋಡ್ರಿ, ಅವ್ರು ಹೇಳಿದ್ದಾರೆ ವಿ ಇರುವ ಗುಂಪಿನಲ್ಲಿ ಕ್ಯೂ ಮತ್ತು ಆರ್ ಇರುವಂತಂಗಿಲ್ಲ. ಅಂದ್ರೆ ವಿದೇ ಗ್ರೂಪ್ ಬೇರೆ, ಕ್ಯೂ ಆರ್ ದೇ ಗ್ರೂಪ್ ಬೇರೆ. ಈಗ ಕ್ಯೂ ಆರ್ ನ ಇಲ್ಲಿ ಕೂಡಿಸ್ಕೊಳ್ಬಹುದು, ಇನ್ನ ಇಬ್ಬರದಲ್ಲ ಇಲ್ಲಿ ಸೇರಿಸಬಹುದು, ವಿ ನ ಇಲ್ಲಿ ಸೇರಿಸಬಹುದು. ಇರ್ಲಿ, ಥರ್ಡ್ ಕಂಡೀಷನ್ಗೆ ಹೋಗೋಣ. ಥರ್ಡ್ ಕಂಡೀಷನ್ ಇಲ್ಲಿ ಏನಂತ ಹೇಳಿದ್ರೆ, ಆರ್ ಮತ್ತು ಎಸ್ ಇರುವ ಗುಂಪಿನಲ್ಲಿ, ಆರ್ ಮತ್ತು ಎಸ್ ಯು ಇರುವ ಗುಂಪಿನಲ್ಲಿ ಇರುವಂತಂಗಿಲ್ಲ. ನೋಡ್ರಿ, ಆರ್ ಇಲ್ಲ ಆಗಲೇ ಬಂದ್ಬಿಟ್ಟೇನೆ. ಆರ್ ಮತ್ತು ಎಸ್ ಯು ಇರುವ ಗುಂಪಿನಲ್ಲಿ ಇರುವಂತಂಗಿಲ್ಲ ಅಂದ್ಮೇಲೆ ನೋಡ್ರಿ, ಇವರಿಬ್ರು ಒಂದು ಕಡೆಗಾದ್ರು. ಕ್ಯೂ ಮತ್ತು ಆರ್ ಇರುವ ಗುಂಪಿನಲ್ಲಿ ವಿ ಅಂತೆ, ಆರ್ ಮತ್ತು ಎಸ್ ಇರುವ ಗುಂಪಿನಲ್ಲಿ ಯು ಅಂತೆ. ಈಗ ನಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತಲ್ಲ. ಈಗ ಹಾಗಾದ್ರೆ ಕ್ಯೂ ಆರ್ ಎಸ್ ಒಂದು ಗುಂಪಿನಲ್ಲಿ ಬರ್ತಾರೆ, ವಿ ಮತ್ತು ಯು ಒಂದು ಗುಂಪಿನಲ್ಲಿ ಬರ್ತಾರೆ. ಹಾಗಾದ್ರೆ ಯಾವ ಗ್ರೂಪ್ ಅಲ್ಲಿ ಓದ್ತಾರ ಅಂತ ಗೊತ್ತು ನಿಮಗೆ. ಕ್ಯೂ ಆರ್ ಎಸ್ ಗ್ರೂಪ್ 1 ಓದ್ತಾರೋ ಗ್ರೂಪ್ 2 ಓದ್ತಾರೋ? ನೋಡ್ರಿ, ಇಲ್ಲಿ ಬೇಕಾಗಿರೋದು ಇಬ್ಬರೇ ಮಾತ್ರ, ಇಲ್ಲಿ ಇರೋದು 3 ಇದಾರೆ. ಹಾಗಾದ್ರೆ 3 ಎಲ್ಲಿ ಹೋಗ್ತಾರೆ? ಗ್ರೂಪ್ 2 ಹೋಗ್ತಾರೆ. ಕ್ಯೂ ಆರ್ ಎಸ್ ನೋಡ್ರಿ, ಇವ್ರು ಯಾರು ಬಂದ್ರು? ಗ್ರೂಪ್ 2 ಅಲ್ಲಿ ಬಂದ್ರು. ಹೌದಾ? ನನ್ನ ಪ್ರಕಾರ ಗ್ರೂಪ್ 1 ಮತ್ತು ಗ್ರೂಪ್ 2. ಹೌದಾ? ಆಮೇಲೆ ಚೇಂಜಸ್ ಕೂಡ ಆಗ್ಬೋದು. ಈಗ ನೋಡ್ರಿ, ವಿ ಮತ್ತು ಯು ಗ್ರೂಪ್ 1 ಅಲ್ಲಿ ಬಂದ್ರು, ಯು ಮತ್ತು ವಿ ಗ್ರೂಪ್ 1 ಅಲ್ಲಿ ಬಂದ್ರು. ಉಳಿದಿರ್ತಕ್ಕಂಥ ಯಾರು? ಡಬ್ಲ್ಯೂ. ಇಲ್ಲಿ 4 ಜನ ಬಂದ್ರು, 1 2 3 4 ಬಂದ್ರು, ಇಲ್ಲಿ 3 ಬಂದ್ರು. ಉಳಿದಿರ್ತಕ್ಕಂಥ ಡಬ್ಲ್ಯೂ ಈ ಕಡೆ ಇರ್ತಾನೆ. ಎಸ್, ಕಂಡೀಷನ್ ಇದೆ ಅದೊಂದು ಕೂಡ. ನಾಲ್ಕನೇ ಕಂಡೀಷನ್ ಏನಂದ್ರೆ, ಡಬ್ಲ್ಯೂ ಮತ್ತು ಯು ಒಂದೇ ಗುಂಪಿನಲ್ಲಿ ಇರುವುದಿಲ್ಲ. ನೋಡ್ರಿ, ಡಬ್ಲ್ಯೂ ಮತ್ತು ಯು ಒಂದೇ ಗುಂಪಿನಲ್ಲಿ ಇಲ್ಲ, ಅವರವರು ಬೇರೆ ಬೇರೆ ಗುಂಪಿನಲ್ಲಿ ಇದ್ದಾರೆ. ಕ್ಲಿಯರ್ ಆಯ್ತಾ ಈಗ? ಎಸ್. ಈಗ 4 ಜನ ಈ ಕಡೆ ಬಂದ್ರು, 4 ಜನ ಈ ಕಡೆ ಬಂದ್ರು. ಮುಂದೆ ಇನ್ನು ಹೇಳಿದರೆ ಕ್ವಶನ್ ಅಲ್ಲಿ ಏನಂತ ಹೇಳಿದ್ರೆ, ಡಬ್ಲ್ಯೂ ಮತ್ತು ಕ್ಯೂ ಇವರು ಗ್ರೂಪ್ 1 ನಲ್ಲಿ ಇದ್ದಾರೆ. ನೋಡ್ರಿ, ಡಬ್ಲ್ಯೂ ಮತ್ತು ಕ್ಯೂ ಇವುಗಳು ಗ್ರೂಪ್ 1 ಗುಂಪಿನಲ್ಲಿ ಇದ್ದಾರೆ. ಡಬ್ಲ್ಯೂ ಮತ್ತು ಕ್ಯೂ ಗ್ರೂಪ್ 1 ನಲ್ಲಿ ಇದ್ದಾರೆ ಅಂತೆ. ಹಾಗಾದ್ರೆ ಇದೇನಿದು? ಇದು ಗ್ರೂಪ್ 1. ಇದು ಗ್ರೂಪ್ 1 ಆಯ್ತಂತಂದ್ರೆ ಇದೇನಿದೆ? ಗ್ರೂಪ್ 2. ಇದು ಈಗ ಕ್ಲಿಯರ್. ಡಬ್ಲ್ಯೂ ಮತ್ತು ಕ್ಯೂ ಗ್ರೂಪ್ 1 ನಲ್ಲಿ ಇದ್ದಾರೆ ಅಂದ್ಮೇಲೆ ಇದು ಗ್ರೂಪ್ 2 ಆಗುತ್ತೆ, ಇದು ಗ್ರೂಪ್ 1 ಆಗುತ್ತೆ. ಇದ್ರ ಪ್ರಕಾರ ಕ್ವಶನ್ ಅನ್ನ ಕೇಳಿದರೆ ಅದ್ರ ಪ್ರಕಾರ ನಾವು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಏನಂತ ಕೇಳಿದ್ರೆ, ಒಂದೇದು ನೋಡ್ರಿ, ಆರ್ ಗ್ರೂಪ್ 2 ಅಲ್ಲಿದ್ದಾರೆ, ಗ್ರೂಪ್ 2 ರಲ್ಲಿದ್ದಾರೆ ಅಂತೆ. ಆರ್ ಗ್ರೂಪ್ 2 ಅನ್ನೋದು ಇಲ್ಲ, 1ನೇದು ತಪ್ಪು. ಅವರು ಗ್ರೂಪ್ 1 ನಲ್ಲಿದ್ದಾನೆ ಆರ್. 2ನೇದು ನೋಡ್ರಿ, ಯು ವಿ ಪಿ ಟಿ ಗ್ರೂಪ್ 2 ನಲ್ಲಿದ್ದೆ. ನೋಡ್ರಿ, ಯು ವಿ ಪಿ ಟಿ ಗ್ರೂಪ್ 2 ಅಲ್ಲಿದ್ದಾರೆ. 2ನೇದು ಕರೆಕ್ಟ್ ಅದೇ, 2ನೇದೇ ಕರೆಕ್ಟ್ ಇದೆ. ನೆಕ್ಸ್ಟ್ 3ನೇದು, ಎಸ್ ಗ್ರೂಪ್ 2 ಅಲ್ಲಿ ಇದ್ದಾನೆ. ಗ್ರೂಪ್ 2 ಅಲ್ಲಿ ಎಸ್ ಇದ್ದಾನೆ? ಇಲ್ಲ, ಗ್ರೂಪ್ 1 ಅಲ್ಲಿ ಎಸ್ ಇದ್ದಾನೆ. ಅದಕ್ಕೋಸ್ಕರ 3 ಕೂಡ ಅಲ್ಲ. ನೆಕ್ಸ್ಟ್ 4ನೇದು ಏನಿದೆ? ಎಸ್ ಮತ್ತು ಟಿ ಗ್ರೂಪ್ 1 ಅಲ್ಲಿ ಇದ್ದಾರೆ. ಎಸ್ ಮತ್ತು ಟಿ ಗ್ರೂಪ್ 1 ಅಲ್ಲಿ ಇದ್ದಾರೆ ಅಂತ. ಇಲ್ಲ, ಎಸ್ ದೇ ಬೇರೆ ಗ್ರೂಪ್ ಮತ್ತು ಟಿ ದೇ ಬೇರೆ ಗ್ರೂಪ್. ಹಾಗಾದ್ರೆ 4 ಕೂಡ ಅಲ್ಲ. ದ ರೈಟ್ ಆನ್ಸರ್ ಆಯ್ಕೆ 2, ಯು ವಿ ಪಿ ಟಿ ಗ್ರೂಪ್ 2 ಅಲ್ಲಿ ಇದ್ದಾರೆ. ರೈಟ್ ಆನ್ಸರ್. ನೋಡ್ರಿ, ಎಷ್ಟು ಸಿಂಪಲ್ ಇದೆಲ್ಲ ಕ್ವಶನ್. ಎಸ್. ನೆಕ್ಸ್ಟ್ ಕ್ವಶನ್ 8. ಎ ಮತ್ತು ಬಿ ಸಹೋದರರಾದರೆ ಎ ನ ಸಹೋದರ ಸಿ, ಇ ನ ಸಹೋದರ ಡಿ, ಬಿ ನ ಮಗಳು ಇ, ಡಿ ನ ಅಂಕಲ್ ಯಾರು? ನೋಡ್ರಿ, ನೇರವಾಗಿ ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್ ಅನ್ನ ಕೇಳಿದ್ರೆ, ಎ ಮತ್ತು ಬಿ ಸಹೋದರರು, ಎ ಮತ್ತು ಬಿ ಸಹೋದರರು ಸೇಮ್ ಜನರೇಷನ್ ಸಹೋದರರಾಗಿರೋದ್ರಿಂದ ನಾನು ಈ ರೀತಿ ಚೌಕವನ್ನು ಹಾಕೊಳ್ತೀನಿ. ಇವರಿಬ್ರು ಸಹೋದರರು. ಹೌದಾ? ಎಸ್. ನೆಕ್ಸ್ಟ್, ಎ ನ ಸಹೋದರಿ ಸಿ, ಎ ನ ಸಹೋದರಿ ಯಾರಂತೆ? ಸಿ. ಸೇಮ್ ಜನರೇಷನ್, ಇವರು ಎಲ್ಲರೂ ಒಡ ಹುಟ್ಟಿದವರು 3. ಈಕೆ ಒಬ್ಬಕ್ಕೆ ಮಾತ್ರ ಹೆಣ್ಣು ಮಗಳು. ಎ ಬಿ ಸಿ ಇವರು ಒಡ ಹುಟ್ಟಿದವರು. ಇವರಿಬ್ರು ಅಣ್ಣ ತಮ್ಮ, ಈಕೆ ಅಕ್ಕ ಅಥವಾ ತಂಗಿ ಇರ್ಬೋದು ಇವರಿಬ್ಬರಿಗೆ. ಹೌದಾ? ಎಸ್. ನೆಕ್ಸ್ಟ್, ಇ ನ ಸಹೋದರಿ ಡಿ, ಇಲ್ಲಿ ಇ ಮತ್ತು ಡಿ ಇಲ್ಲ, ಬಿಟ್ಬಿಡಿ. ನೆಕ್ಸ್ಟ್ ಹೋಗೋಣ. ಬಿ ನ ಮಗಳು ಇ. ಇಲ್ಲಿ ಬಂತು ನೋಡ್ರಿ, ಬಿ ನ ಮಗಳು ಯಾರಂತೆ? ಇ. ಮಗಳು ಅಂದ್ರೆ ಹಿಂಗ್ ಸರ್ಕಲ್ ಹಾಕ್ತೀನಿ. ಬಿ ನ ಮಗಳು ಇ. ಈಗಲೇ ಒಂದು ಕಂಡೀಷನ್ ಇಂದ ಬಿಟ್ಟು ಬಂದಿದ್ದಲ್ಲ, ಇ ನ ಸಹೋದರಿ ಡಿ ಅಂತೇಳಿ. ಎಸ್, ಇ ಸಿಕ್ಕಿದಾಳೆ. ಹಾಗಾದ್ರೆ ಇ ನ ಸಹೋದರಿ ಡಿ ಅಂತೆ. ಹಾಗಾದ್ರೆ ಈಕಿ ಕೂಡ ಏನಾದ್ಲು?
ಲೇಡಿ ಅದು. ಈನ ಸಹೋದರಿ ಡಿ, ಬಿನ ಮಗಳು ಇ ಅಂದಾಗೆ ಬಿನ ಮಕ್ಕಳು ಇವರಿಬ್ರು. ಯಾರ ಮಕ್ಕಳು? ಬಿನ ಮಕ್ಕಳು ಇ ಮತ್ತು ಡಿ, ಹೆಣ್ಮಕ್ಳು ಅವರಿಬ್ರು ಕೂಡ. ಎಸ್, ಬಿನ ಮಗಳು ಇ ಆದರೆ ಡಿನ ಅಂಕಲ್ ಯಾರು? ಡಿನ ಅಂಕಲ್ ಯಾರು? ಯಾರು? ತಂದೆಯ ಅಣ್ಣ ಅಥವಾ ತಮ್ಮ. ತಂದೆ ಬಿ, ಹಾಗಾದ್ರೆ ಚಿಕ್ಕಪ್ಪ ಯಾರತ್ತಾರೆ? ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಎ ಆಗ್ತಾರೆ. ಹಾಗಾದ್ರೆ ಡಿ ಅಥವಾ ಇ ಯಾವ್ದಾದ್ರು ತೆಗೆದುಕೊಳ್ರಿ. ಡಿನ ಅಂಕಲ್ ಯಾರಾಗ್ತಾರೆ ಇಲ್ಲಿ? ಎ ಆಗ್ತಾನೆ. ಆಯ್ಕೆಲಿದ್ದಾನೆ ಎ. ಆಯ್ಕೆ ಎ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಡಿನ ಅಂಕಲ್ ಯಾರು ಅಂತ ಅವ್ರು ಕ್ಲಿಯರ್ ಆಗಿ ಕೇಳಿದ್ರೆ ಡಿನ ಅಂಕಲ್ ಯಾರು ಅಂದಾಗ ಡಿನ ಅಂಕಲ್ ಇ ಆಗ್ತಾರೆ. ಸಿ ಏನಾಗ್ತಾಳೆ? ಸೋದರತ್ತೆ ಆಗ್ತಾಳೆ. ಅವ್ರ ಅಪ್ಪ ಅಥವಾ ಅವ್ರ ಅಪ್ಪನ ಅಕ್ಕ ಅಥವಾ ತಂಗಿ ಸೋದರತ್ತೆ ಆಗ್ತಾಳೆ ಇವರಿಬ್ಬರಿಗೆ. ಹೌದಾ? ಬಟ್ ಅದನ್ನು ಕೇಳಿಲ್ಲ ಅವರು. ಅಂಕಲ್ ಯಾರು ಅಂತ ಕೇಳಿದ್ರೆ ಎ ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ 9. ಇಲ್ಲಿ ಗಣಿತದ ಕೆಲವು ಚಿಹ್ನೆಗಳನ್ನ ಬೇರೆ ಚಿಹ್ನೆಗಳನ್ನಾಗಿ ಬದಲಾಯಿಸಿದೆ. ಇವುಗಳನ್ನ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಕ್ವಶನ್ ಅಲ್ಲಿ ಮೋಸ್ಟ್ಲಿ ಬರ್ಬೋದು, ಬರ್ಲಿಕ್ಕಿಲ್ಲ. ಇದು ದೊಡ್ಡ ಚಿಹ್ನೆ. ದೊಡ್ಡ ಚಿಹ್ನೆನ ಭಾಗಾಕಾರ ಚಿಹ್ನೆ ಎಂದು ಬದಲಾಯಿಸಿದರೆ, ಇದು ಚಿಕ್ಕ ಚಿಹ್ನೆ ಅದನ್ನು ಪ್ಲಸ್ ಎಂದು ಬದಲಾಯಿಸಿದರೆ, ಪ್ಲಸ್ ಅನ್ನ ಇಸ್ ಈಕ್ವಲ್ ಎಂದು ಬದಲಾಯಿಸಿದರೆ, ಇಂಟು ಅನ್ನ ದೊಡ್ಡದು ಎಂದು ಬದಲಾಯಿಸಿದರೆ, ಕೆಳಮುಖ ಇರ್ತಕ್ಕಂಥದ್ದನ್ನ ಗುಣಾಕಾರ ಎಂದು ಬದಲಾಯಿಸಿದರೆ, ಮೇಲ್ಮುಖ ಇರ್ತಕ್ಕಂಥದ್ದನ್ನ ಮೈನಸ್ ಎಂದು ಬದಲಾಯಿಸಿದ್ದಾರೆ, ಮೈನಸ್ ಅನ್ನ ದೊಡ್ಡದು ಎಂದು ಬದಲಾಯಿಸಿದ್ದಾರೆ. ಅಂದ್ರೆ ಇವುಗಳು ಎಲ್ಲವೂ ಇವುಗಳನ್ನ ಸೂಚಿಸುತ್ತವೆ. ಹೌದಾ? ಇವುಗಳೆಲ್ಲವೂ ಏನನ್ನ ಸೂಚಿಸ್ತವೆ? ಈ ಕಡೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಸೂಚಿಸ್ತವೆ. ಹೌದಾ? ಕ್ವಶನ್ ಏನು ಕೇಳಿದ್ದಾರೆ? ಈ ಕೆಳಗಿನ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಹುಡುಕಿ. ಈಗ 4 ಆಯ್ಕೆಗಳು ಕೊಟ್ಟರಲ್ಲ, 4 ಆಯ್ಕೆಗಳಲ್ಲಿ ಚಿಹ್ನೆಗಳನ್ನ ಬದಲಾಯಿಸಿದಾಗ ಕರೆಕ್ಟ್ ಆಗಿ ಬರ್ತಕ್ಕಂಥ ಆಯ್ಕೆ ಯಾವುದು? ನೋಡ್ರಿ, ಇದು 4 ಆಯ್ಕೆಗಳು ನೋಡ್ಕೋಬೇಕು. ಬಾಡ್ಮಾಸ್ ನಿಯಮದ ಪ್ರಕಾರ ಇದೆ ಇದು. ಹಾಗಾದ್ರೆ ನಾನು ಒಂದು ಆಪ್ಷನ್ 1 ತೆಗೆದುಕೊಂಡಿನಿ ಮೊದಲು. ನಾನು ಆಪ್ಷನ್ 1. ಆಪ್ಷನ್ 1ದಲ್ಲಿ ಸಂಖ್ಯೆಗಳನ್ನ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಚಿಹ್ನೆಗಳನ್ನ ಮಾತ್ರ ಬದಲಾಯಿಸಬೇಕು. ಹೌದಾ? ಚಿಹ್ನೆಗಳನ್ನ ಮಾತ್ರ ಬದಲಾಯಿಸಬೇಕು. ಈಗಿಲ್ಲಿ ದೊಡ್ಡದಿದೆ, ದೊಡ್ಡದ ಚಿಹ್ನೆಯಲ್ಲಿ ಯಾವ್ದು ಬರುತ್ತೆ? ಪ್ಲಸ್ ಬಂತು. ಇಲ್ಲಿ ಮೇಲ್ಮುಖ ಇದೆ, ಮೇಲ್ಮುಖ ಚಿಹ್ನೆಗೆ ಯಾವ್ದು ಬರುತ್ತೆ? ಮೈನಸ್ ಬಂತು. ನೆಕ್ಸ್ಟ್ ಪ್ಲಸ್ ಇದೆ, ಪ್ಲಸ್ ದ ಬದಲಾಗಿ ಯಾವ್ದು ಬರುತ್ತೆ? ಇಸ್ ಈಕ್ವಲ್ ಟು ಬಂತು. ಆಮೇಲೆ ಮೇಲ್ಮುಖ ಇದೆ, ಇದು ಕೆಳಮುಖ ಇದೆ, ಕೆಳಮುಖ ಜಾಗದಲ್ಲಿ ಯಾವ್ದು ಬಂತು? ಇಂಟು ಬಂತು. ಆಮೇಲೆ ಮೇಲ್ಮುಖ ಇದೆ, ಮೇಲ್ಮುಖ ಜಾಗದಲ್ಲಿ ಮೈನಸ್ ಬಂತು. ಇದನ್ನ ಬಿಡಿಸ್ಬಿಡಿ, ಮುಗ್ದ ಹೋಯ್ತು ಉತ್ತರ. ಇದು ಬರ್ಲಿಲ್ಲ, ಇಲ್ಲಿ ಇಸ್ ಈಕ್ವಲ್ ಟು ಇದೆ ನೋಡ್ರಿ. ಅಂದ್ರೆ ಈ ಕಡೆ ಬರ್ತಕ್ಕಂಥದ್ದು ಈ ಕಡೆ ಬರ್ತಕ್ಕಂಥದ್ದು ಸೇಮ್ ಇದ್ರೆ ಅದುವೇ ಉತ್ತರ ಕರೆಕ್ಟು. ಬೇರೆ ಬೇರೆ ಬಂತ? ಎಸ್, ನೆಕ್ಸ್ಟ್ ಆಯ್ಕೆಗೆ ಹೋಗ್ಬೇಕು. ಈಗ ಇಲ್ಲಿ ನೋಡ್ರಿ, 8 2 ಪ್ಲಸ್ ಇದೆ, ಎಷ್ಟಾಗುತ್ತೆ? 10 ಇದೆ. ನೆಕ್ಸ್ಟ್ ಇದೆ ಮೈನಸ್ 6 ಇದೆ, ಇಸ್ ಈಕ್ವಲ್ ಟು 5 2 ಎಷ್ಟಿದೆ? 10 ಇದೆ, ಮೈನಸ್ 6 ಇದೆ. ಬಂದ ಹೋಯ್ತು ಇಲ್ಲಿ ಉತ್ತರ. ನೀವು ಮುಂದೆ ಏನು ನೋಡಕ್ ಹೋಗ್ಬಿಡ್ರಿ. 10ರಲ್ಲಿ 6 ಕಳೆದ್ರೆ 4 ಇಸ್ ಈಕ್ವಲ್ ಟು 10ರಲ್ಲಿ 4 ಕಳೆದ್ರೆ 4 ಉತ್ತರ ಬಂತು. ಹಾಗಾದ್ರೆ ಆಯ್ಕೆ 1 ಸರಿನೇ, ಮುಂದೆ ಏನು ನೋಡಕ್ ಹೋಗ್ಕೋಬೇಡಿ. 3ನೇ ಆಯ್ಕೆ, 2ನೇ ಆಯ್ಕೆ, 3ನೇ ಆಯ್ಕೆ, 4ನೇ ಆಯ್ಕೆ ನೋಡ್ಲಿಕ್ಕೆ ಹೋಗ್ಬಿಡೋದು ಅಲ್ವೇ ಅಲ್ಲ ಉತ್ತರ. ಆಯ್ಕೆಯಲ್ಲಿ 4 ಇಸ್ ಈಕ್ವಲ್ ಟು 4 ಬಂತ. ಆಯ್ಕೆ 9ರಲ್ಲಿ ಆಯ್ಕೆ 1 ಸರಿಯಾಗಿರುತ್ತೆ. ಕ್ವಶನ್ 9ರಲ್ಲಿ 1ನೇ ಆಯ್ಕೆ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತು? ಎಸ್, ಒಂದೇ ನಿಮಗೋಸ್ಕರ ಸರ್ ನಾನು ಮುಂದೂ ಕರೆಕ್ಟ್ ಇರ್ಬೋದ್ರ ಅಂತ ನೋಡ್ಬೋದು ನೀವು. ಎಸ್, ಬೇಕಂತ ಅದನ್ನು ತೆಗೆದುಕೊಂಡು ನೋಡ್ತೀನಿ. ಯಾವುದಾದ್ರೂ ಒಂದು ಆಯ್ಕೆ ತೆಗೆದುಕೊಳ್ತೀನಿ. 2ನೇ ಆಯ್ಕೆನ ತೆಗೆದುಕೊಳ್ತೀನಿ. 8 ಇದೆ, ಆಮೇಲೆ ದೊಡ್ಡದು ಚಿಹ್ನೆ ಇದೆ, 6 ಇದೆ, ಆಮೇಲೆ ಕೆಳಮುಖ ಇದೆ, 6 ಇದೆ, ಆಮೇಲೆ ಪ್ಲಸ್ ಇದೆ, 8 ಮತ್ತೆ ಕೆಳಮುಖ ಇದೆ, ಆಮೇಲೆ 4 ಮೇಲ್ಮುಖ 4 ಇದೆ. ಎಸ್, ಇಲ್ಲೇ ಸಂಖ್ಯೆಗಳನ್ನ ಏನೂ ಬದಲಾವಣೆ ಮಾಡುವಂತಂಗಿಲ್ಲ, ಕೇವಲ ಚಿಹ್ನೆಗಳನ್ನ ಬದಲಾವಣೆ ಮಾಡಬೇಕು. ಎಸ್, ಬೇರೆ ಸೂಚಿಸ್ತವ ತಾನೆ ಅವರು. ಎಸ್, ಇಲ್ಲೇ ದೊಡ್ಡದ ಚಿಹ್ನೆ ಇದೆ, ದೊಡ್ಡದ ಚಿಹ್ನೆ ಭಾಗಾಕಾರವನ್ನ ಸೂಚಿಸುತ್ತೆ. ನೋಡ್ರಿ, ಈಗ 8ಅನ್ನು 6ರಿಂದ ಡಿವೈಡ್ ಮಾಡ್ಬೇಕು. ಎಸ್, ಮಾಡೋಣ. ಈಗ ಇಲ್ಲಿ ಕೆಳಮುಖ ಇದೆ, ಕೆಳಮುಖ ಯಾವುದನ್ನು ಸೂಚಿಸುತ್ತೆ? 2 ಇಂಟು ಅನ್ನ ಸೂಚಿಸುತ್ತೆ. ಹೌದು ತಾನೆ? ಎಸ್. ಈಗಿಲ್ಲ ಪ್ಲಸ್ ಇದೆ, ಪ್ಲಸ್ ಏನನ್ನ ಸೂಚಿಸುತ್ತೆ? ಇಸ್ ಈಕ್ವಲ್ ಟು ಅನ್ನ ಸೂಚಿಸುತ್ತೆ. ಕೆಳಮುಖ ಇದೆ, ಕೆಳಮುಖ ಇಂಟು ಅನ್ನ ಪ್ರತಿನಿಧಿಸುತ್ತೆ. ಮೇಲ್ಮುಖ ಮೈನಸ್ ಅನ್ನ ಪ್ರತಿನಿಧಿಸುತ್ತೆ. ನೋಡ್ರಿ, ಈ ಕಡೆ ಲೆಕ್ಕ ಮಾಡಿದಾಗ ಇಸ್ ಈಕ್ವಲ್ ಟು, ಈ ಕಡೆ ಲೆಕ್ಕ ಮಾಡಿದಾಗ ಅಂದ್ರೆ ಈ ಕಡೆ ಬರ್ತಕ್ಕಂಥ ಉತ್ತರ ಈ ಕಡೆ ಬರ್ತಕ್ಕಂಥ ಉತ್ತರ ಸೇಮ್ ಬರಬೇಕು. ಈಗ 8ಅನ್ನ 6ದಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? ನೋಡ್ರಿ, 8ಅನ್ನ 6ರಿಂದ ಡಿವೈಡ್ ಮಾಡಿದಾಗ 2 3 2 4. ಹೌದಾ? ಇಂಟು 6 ಮಾಡಿದಾಗ 3 1 3 2 4 2 ಎಷ್ಟು ಬರುತ್ತೆ? 8 ಬಂತು. ಈ ಕಡೆ ಉತ್ತರ ಎಷ್ಟು ಬಂತು? 8 ಬಂತು. ನೋಡ್ರಿ, 2 4 2 3 4 ಅಪ್ಪರ್ 3 ಬಂತು. ಇಂಟು 6 ಐತಿ, ಇಂಟು 6 ಮಾಡಿದ್ವಿ. 3 1 3 2 4 2 8 ಆಯ್ತು. ಈ ಪೋರ್ಷನ್ ನಮ್ಗೆ 8 ಬಂತು. ಈ ಕಡೆ ಪೋರ್ಷನ್ ಕೂಡ 8 ಬರಬೇಕಲ್ಲ. ಎಸ್,
8 4 ಎಷ್ಟು ಬಂತು 32 ಬಂತು, -4 ಬಂತು, 32ರಲ್ಲಿ 8 ಅಂತಂದ್ರೆ 28 ಬಂತು. ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲಿ 8 ಅದ, ಇಲ್ಲಿ 28 ಅದ, ಬರ್ತೇನು ಸರಿ ಬಂತೇನು? ಇಸ್ ನಾಟ್ ಈಕ್ವಲ್ ಟು ಆಯ್ತು. ಎಲ್ಲವೂ ತಪ್ಪೇ ಬರ್ತಾವೆ ಮುಂದ್ಲವೆಲ್ಲವು. ಹಾಗಾದ ಅದಕ್ಕೋಸ್ಕರ ನಿಮಗೆ ಈಸಿ ಆಗಲಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ದಾರೆ, ಮೊದಲನೇ ಆಯ್ಕೆಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ಕ್ಲಿಯರ್ ನೋಡ್ರಿ, ತುಂಬಾ ಈಸಿ. ಒಂದ್ ವೇಳೆ ಏನಾದ್ರೂ 4ನೇ ಆಯ್ಕೆಯಲ್ಲಿ ಏನಾದ್ರೂ ಉತ್ತರ ಇಟ್ಟಿತ್ತಂತಂದ್ರೆ ಇಲ್ಲಿ ಕನಿಷ್ಠ 1 ನಿಮಿಷ ಅಥವಾ 2 ನಿಮಿಷ ಆದ್ರೂ ಟೈಮ್ ಹೋಗ್ತಿತ್ತು. ಹೌದಾ? ಅದೃಷ್ಟ ಇದೆ ಈ ರೀತಿ ಕ್ವಶನ್ ಬರ್ಲಿಕ್ಕೆ. ಮೊದಲನೇ ಆಯ್ಕೆಯಲ್ಲಿ ಇಂಥ ಕ್ವಶನ್ ಇಟ್ಟರೆ ತುಂಬಾ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಕ್ವಶನ್ 10 ಹೇಳಿಕೆಗಳು. ನೋಡ್ರಿ, ಸಿಲೋಜಿಸಮ್ ಆಧಾರದ ಮೇಲಿರ್ತಕ್ಕಂಥ ಕ್ವಶನ್. ಇಲ್ಲಿ 2 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಂದನೇ ಹೇಳಿಕೆ ಏನಿದೆ, ಹಲವು ಡಬ್ಬಿಗಳು ದುಂಡಾಗಿವೆ. ಇಂಗ್ಲಿಷ್ ಅಲ್ಲಿ ಸಮ್ ಟಿನ್ಸ್ ಆರ್ ರೌಂಡ್ ಅಂತ ಕೊಟ್ಟಿದ್ದಾರೆ. ಸಮ್ ಅಂದ್ರೆ ಕೆಲವು, ಇಲ್ಲಿ ಕೂಡ ಹಲವು ಅಂತಿದೆ. ಅಂದ್ರೆ ಹಲವು ಡಬ್ಬಿಗಳು ದುಂಡಾಗಿವೆ ಅಂದ್ರೆ ಕೆಲವು ಡಬ್ಬಿಗಳು ದುಂಡಾಗಿವೆ. ನೋಡ್ರಿ, ಹಾಗಾದ್ರೆ ಹೆಂಗ್ ಹಾಕಂತ ನಾವು ಎನ್ನಕ್ಷಣ ಇದೇನಿದು ಡಬ್ಬಿ, ಡಬ್ಬಿ. ಕೆಲವು ಡಬ್ಬಿಗಳು ಸಮ್ ಟಿನ್ಸ್ ಆರ್ ರೌಂಡ್ಸ್ ಅಂತ ಕೊಟ್ಟಿದ್ದಾರೆ. ರೌಂಡ್ ಅಂತ ಕೊಟ್ಟಿದ್ದಾರೆ ಅಂದಮೇಲೆ ರೌಂಡ್ಸ್ ಅಂತಕ್ಕಂಥದ್ದು ಹಿಂಗ್ ಬಂತು, ಹಿಂಗೆ ಒಳಗಡೆ ನೋಡ್ರಿ. ಕೆಲವು ಡಬ್ಬಿಗಳು, ಈ ಭಾಗದಲ್ಲಿ ಬರ್ತಕ್ಕಂಥ ಡಬ್ಬಿಗಳು ಮತ್ತು ಇವು ರೌಂಡ್ಸು ಎರಡೂ ಇದಾವೆ ಅಂತಂದಾಗ ಕೆಲವು ಅಂದ್ಮೇಲೆ ಇಲ್ಲಿ ಬಂತು. ಕೆಲವು ಡಬ್ಬಿಗಳು, ಈ ಭಾಗದಲ್ಲಿ ಬರ್ತಕ್ಕಂಥ ಡಬ್ಬಿಗಳು ಈ ಭಾಗದಲ್ಲಿ ಬರ್ತಕ್ಕಂಥ ದುಂಡನೆಯ ಡಬ್ಬಿಗಳಾಗ್ತವೆ. ಇವು ಹೆಂಗಿದಾವಂತೆ? ದುಂಡಗಿದಾವೆ. ಅವ್ರು ಹೇಳಿದ್ದಾರೆ ದುಂಡಾಗಿವೆ. ಕೆಲವು ಡಬ್ಬಿಗಳು ದುಂಡಾಗಿದ್ದಾವೆ. ಇದು ಸ್ಟೇಟ್ಮೆಂಟ್ 1. ಎರಡನೇ ಸ್ಟೇಟ್ಮೆಂಟ್ ಹೇಳಿದ್ರೆ ಸಮ್ ಕಪ್ಸ್ ಆರ್ ರೌಂಡ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಕೆಲವು ಕಪ್ಪುಗಳು ದುಂಡಾಗಿದ್ದಾವೆ. ಅಂದ್ರೆ ನೋಡ್ರಿ, ಕೆಲವು ಕಪ್ಪುಗಳು ದುಂಡಾಗಿದ್ದಾವೆ, ಅದು ಕೂಡ ಹಿಂಗ್ ಬಂತು. ಹೌದಾ? ಇದೇನಿದು ಕಪ್ಸ್. 2 ಹೇಳಿಕೆಗಳು ಮುಗಿದೋಯ್ತು. ಕೆಲವು ಡಬ್ಬಿಗಳು ದುಂಡಾಗಿದ್ದಾವೆ, ಕೆಲವು ಕಪ್ಪುಗಳು ದುಂಡಾಗಿದ್ದಾವೆ. ಮುಗೀತಾ? ಇದು 2 ಸ್ಟೇಟ್ಮೆಂಟ್ ಮುಗಿತು. ಈಗ ನಾವು ಕನ್ಕ್ಲೂಷನ್ ಬರೋಣ. ಏನೇನು ಹೇಳಿದ್ದಾರೆ ತೀರ್ಮಾನ ನೋಡ್ರಿ. ಕೆಲವು ಡಬ್ಬಿಗಳು ಕಪ್ಪುಗಳಾಗಿದ್ದಾವೆ, ಕೆಲವು ಡಬ್ಬಿಗಳು ಕಪ್ಪುಗಳಾಗಿದ್ದಾವೆ. ಇಲ್ಲಿ ಡಬ್ಬಿಗೆ ಮತ್ತು ಕಪ್ಪಿಗೆ ದೂರ ದೂರ ಅದ. ಕೆಲವು ಡಬ್ಬಿಗಳಿಗೆ ಮತ್ತು ಕಪ್ಪುಗಳಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಹಾಗಾದ್ರೆ ಇದು ಒಂದನೇದು ತಪ್ಪು. ಇದು ಮೋಸ್ಟ್ಲಿ ನನ್ನ ಅನಿಸಿಕೆ ನಂದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾನು ತಿಳಿದುಕೊಂಡ ಲೆವೆಲ್ಗೆ ಬಿಡಿಸ್ತಾ ಇದ್ದೀನಿ. ಸರ್ ಇದು ಈ ರೀತಿ ಎಲ್ಲ ಬೇರೆ ವಿಧಾನದಲ್ಲಿ ಅಂತ ಕೂಡ ಕಮೆಂಟ್ ಮಾಡ್ಬೋದು. ಹೌದಾ? ಎಸ್. ಎರಡನೇದು ಬರ್ತೀನಿ ನಾನು. ನೋಡ್ರಿ, ಇಲ್ಲಿ ಡಬ್ಬಿಗೆ ಮತ್ತು ಕಪ್ಪಿಗೆ ಇಲ್ಲಿ ಸಂಬಂಧ ಇರೋದಕ್ಕೋಸ್ಕರ ನಾನು ಈ ರೀತಿ ಹಾಕಿದ್ದೀನಿ. ಎಸ್. ಎಲ್ಲಾ ದುಂಡಗಿನ ವಸ್ತುಗಳು ಡಬ್ಬಿಗಳಾಗಿರ್ತವೆ ಅಥವಾ ಕಪ್ಪುಗಳಾಗಿರ್ತವೆ. ಇಲ್ಲಿ ಚಾನ್ಸಸ್ಸೇ ಇಲ್ಲ. ಎಲ್ಲಾ ದುಂಡಗಿನ ವಸ್ತುಗಳು ಡಬ್ಬಿಗಳಾಗಿಲ್ಲ ಮತ್ತು ಕಪ್ಪುಗಳನ್ನಾಗಿಲ್ಲ. ಕೆಲವು ದುಂಡಗಿನ ವಸ್ತುಗಳು ಡಬ್ಬಿಗಳಾಗಿದ್ದಾವೆ, ಕೆಲವು ದುಂಡಗಿನ ವಸ್ತುಗಳು ಕಪ್ಪುಗಳಾಗಿದ್ದಾವೆ. ಇಲ್ಲಿ ಎಲ್ಲಾ ದುಂಡಗಿನ ವಸ್ತುಗಳು ಅಂತ ಹೇಳಿದ್ರೆ ನೋಡ್ರಿ, ಕನ್ನಡದಲ್ಲಿ ಎಲ್ಲಾ ವಸ್ತುಗಳಂತದ, ಬಟ್ ಇಂಗ್ಲಿಷ್ ಅಲ್ಲಿ ರೌಂಡ್ ಥಿಂಗ್ಸ್ ಅಂತದ, ದುಂಡಗಿನ ವಸ್ತುಗಳಂತೇಳಿ. ಎಲ್ಲ ಅಂತ ಹೇಳಿದ್ರೆ ಬರೋದಿಲ್ಲ, ಕೆಲವು ಕೆಲವು ಮಾತ್ರ ಇದಾವೆ. ಹಾಗಾದ್ರೆ ಎರಡನೇ ಹೇಳಿಕೆ ಕೂಡ ತಪ್ಪು. ಮುಗಿತಾ? ಎಸ್. ಮೂರನೇದು ಬರ್ತೀನಿ. ಮೂರನೇದ್ದು, ಯಾವ ತೀರ್ಮಾನವೂ ಸರಿ ಇಲ್ಲ. ಸಾರಿ, ಅದಲ್ಲ. ಎಸ್. ಮೂರನೇ ತೀರ್ಮಾನ ಏನಿದೆ, ಹಲವು ಡಬ್ಬಿಗಳು ಅಂದ್ರೆ ಕೆಲವು ಡಬ್ಬಿಗಳು ಆಯತಾಕಾರದಲ್ಲಿದ್ದಾವೆ. ಕೆಲವು ಡಬ್ಬಿಗಳು ಆಯತಾಕಾರದಲ್ಲಿದ್ದಾವೆ. ನೋಡ್ರಿ, ಇಲ್ಲೇ ಕೆಲವು ಡಬ್ಬಿಗಳು ದುಂಡಾಗಿದ್ದಾವೆ ಅಂತ ಹೇಳಿದ್ದಾರೆ. ಆಯತಾಕಾರದಲ್ಲಿ ಅಂತ ಏನಾರು ಹೇಳಿದಾರೇನು? ಅಥವಾ ತ್ರಿಕೋನದಲ್ಲಿದಾವೆ ಅಂತ ಹೇಳಿದಾರೇನು? ಅಥವಾ ಬೇರೆ ಆಕಾರದಲ್ಲಿದಾವೆ ಅಂತ ಏನಾರು ಹೇಳಿದಾರೇನು? ಇಲ್ಲ, ಅದು ಕೂಡ ತಪ್ಪು. ಅವು ಆಯತಾಕಾರ ಇರ್ಬೋದು, ಯಾವುದೇ ಆಕಾರದಲ್ಲಿರ್ಬೋದು, ಬಟ್ ದುಂಡಗಿಲ್ಲ ಅಂತ ಅಷ್ಟೇ ಹೇಳಿದ್ದಾರೆ. ಹಾಗಾದ್ರೆ ಬೇರೆ ಆಕಾರ ಕೊಟ್ಟಿರುವುದಿಲ್ಲ. ಇದು ಕೂಡ ತಪ್ಪು ಅನ್ಸುತ್ತೆ. ಹೌದಾ? ಎಸ್. ನಾಲ್ಕನೇ ತೀರ್ಮಾನ, ಹಲವು ಕಪ್ಪುಗಳು ಸಮತಟ್ಟಾಗಿವೆ. ಸೇಮ್. ಇಲ್ಲೇ ಇವು ಆಯತಾಕಾರ ಇಲ್ಲ ಅಂದ್ಮೇಲೆ ಇವು ಕಪ್ಪುಗಳು ಕೂಡ ಕೇವಲ ದುಂಡಾಗಿದಾವೆ ಅಂತ ಅಷ್ಟೇ ಹೇಳಿದ್ದಾರೆ ಅವರು. ಸಮತಟ್ಟಾಗಿವೆ ಅಂತ ಹೇಳಿದ್ದಾರೆ. ಎಸ್. ಅವು ಕೂಡ ಇಲ್ಲ, ಮೋಸ್ಟ್ಲಿ ಇರಬಹುದು ಕೂಡ, ಬಟ್ ಅವ್ರು ಹೇಳಿಲ್ಲ. ಅದಕ್ಕೋಸ್ಕರ ನಾಲ್ಕನೇ ಹೇಳಿಕೆ ಕೂಡ ನನ್ನದಾದ ರೀತಿಯಲ್ಲಿ ಇವು 4 ಕನ್ಕ್ಲೂಷನ್ ತಪ್ಪಾಗಿದ್ದಾವೆ, 4 ತೀರ್ಮಾನಗಳು ತಪ್ಪಾಗಿದ್ದಾವೆ ಅಂತ ಭಾವನೆ. ಒಂದೇ ಆಯ್ಕೆ ಏನಿದೆ, ಕೇವಲ 1 ಮಾತ್ರ ಸರಿ ಇಲ್ಲ, ಕೇವಲ 2, 3 ಮತ್ತು 4 ಸರಿ ಇದೆ. 3 ಮತ್ತು 4 ಸರಿ. ನೋಡಿ, 3 ಮತ್ತು 4 ಕೂಡ ಉತ್ತರ ಕೊಟ್ಟರೂ ಕೊಡಬಹುದು. ಡಬ್ಬಿಗಳು, ಕೆಲವು ಡಬ್ಬಿಗಳು ಆಯತಾಕಾರ, ಏನು ಬೇರೆ ಕೊಟ್ಟಲ್ಲ, ಆಯತಾಕಾರದಲ್ಲಿ ಇದಾವಂತ ಇರಬಹುದು. ದುಂಡಾಗಿಲ್ಲ ಅಂತ ಅವ್ರು ಹೇಳಿದ್ರೆ, ಬಟ್ ಆಯತಾಕಾರ ಇರಬಹುದು. ಹೌದಾ? ಕೆಲವು ಕಪ್ಪುಗಳು, 4ನೇದು, ಕೆಲವು ಕಪ್ಪುಗಳು ಸಮತಟ್ಟಾಗಿದ್ದಾವೆ ಅಂತ ಹೇಳಿದ್ರೆ, ಕೆಲವು ಕಪ್ಪುಗಳು ದುಂಡಾಗಿದ್ದಾವೆ, ಕೆಲವು ಕಪ್ಪುಗಳು ಸಮತಟ್ಟಾಗಿ ಕೂಡ ಇರಬಹುದು. ಹಾಗಾದ್ರೆ 3 ಮತ್ತು 4ನೇದು ಕೂಡ ಸರಿಯಾಗಿರ್ಬೋದು ಕೂಡ. ಬಟ್ ಇಲ್ಲಿ
ಕೇವಲ ದುಂಡಾಗಿದ್ದಾವೆ, ಕಪ್ಪುಗಳು ಕೂಡ ಕೇವಲ ದುಂಡಾಗಿದ್ದಾವೆ ಅಂತ ಹೇಳಿದ್ರಿಂದ ನಾನು 3 ಮತ್ತು 4 ರಾಂಗ್ ಹಾಕಿದ್ದೀನಿ. ಅದಕ್ಕೋಸ್ಕರ ಎರಡನೇ ಆಪ್ಷನ್ ಕೂಡ ತಪ್ಪು. ಯಾವ ತೀರ್ಮಾನವೂ ಸರಿ ಇಲ್ಲ, ನನ್ನ ಪ್ರಕಾರ ಯಾವ ತೀರ್ಮಾನವೂ ಸರಿ ಇಲ್ಲ, ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಇದಕ್ಕೇನ ಅಂದ್ರು, ಈಗ ನಾನು ಇಲ್ಲಿ ಏನ್ ಹೇಳಿದ್ನಲ್ಲ, ಇದನ್ನ ಬಿಟ್ಟು ಸರಿ ಬೇರೆ ರೀತಿಯಲ್ಲಿ ಉತ್ತರಗಳನ್ನ ಪಡಿಬಹುದು, ಇದು ಬೇರೆ ತರನಾಗಿ ವಿವರಿಸಬಹುದು ಅನ್ನೋ ಕಮೆಂಟ್ ಮಾಡಬಹುದು. ಕ್ಲಿಯರ್? ಎಸ್, ಎಲ್ಲಾ ತೀರ್ಮಾನಗಳು ಸರಿ ಇದಾವೆ, ತಪ್ಪದು. ಎಲ್ಲಾ ತೀರ್ಮಾನ ಸರಿ ಇಲ್ಲ, ಇಲ್ಲಿ ಎಲ್ಲಾ ತೀರ್ಮಾನಗಳು ನನ್ನದಾಗಿರ್ತಕ್ಕಂಥ ರೀತಿಯಲ್ಲಿ 4ಕ್ಕೂ ತಪ್ಪಿದಾವೆ. ಉತ್ತರ ಇವೆರಡೂ ಇರಬಹುದು. ಅಂದ್ರೆ ಎರಡನೇ ಆಯ್ಕೆಯಲ್ಲಿ ಇದೆಲ್ಲ ಕೇವಲ 3 ಮತ್ತು 4 ಅದಾದ್ರೂ ಇರ್ಬೋದು, ಅಥವಾ 3ನೇ ಆಯ್ಕೆ ಆದ್ರೂ ಇರ್ಬೋದು. ಕ್ಲಿಯರ್? ಆಲ್ಮೋಸ್ಟ್ ಆಲ್ ತುಂಬಾ 90% ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಯಾಕೆ 3 ಸರಿ ಅಂತ ಹೇಳ್ತಾ ಇದ್ದೀನಿ, ಇವು ಆಯತಾಕಾರದಲ್ಲಿ ಇದ್ದುದನ್ನು ಕೊಟ್ಟಿಲ್ಲ, ಇವರು ಸಮತಟ್ಟಾಗಿದ್ದುದು ಕೂಡ ಕೊಟ್ಟಿಲ್ಲ. ಹೌದಾ? ಎಸ್, ನೆಕ್ಸ್ಟ್ ಕ್ವಶನ್ 11. ಒಂದು ಅಸಮತೋಲನ ನಾಣ್ಯವನ್ನು ಎಸೆದಾಗ ಎಡ್ ಬರುವ ಸಂಭವನೀಯತೆಯು ಟೇಲ್ ಬರುವ ಸಂಭವನೀಯತೆಯ 2 ಪಟ್ಟಾಗಿದೆ. ನೋಡ್ರಿ, ಅಸಮತೋಲನ ನಾಣ್ಯ, ಎಡ್ ಇದೆ, ಈ ಕಡೆ ಟೇಲ್ ಇದೆ. ಎಡ್ ಬರುವ ಸಂಭವನೀಯತೆಯು ಟೇಲ್ ಬರುವ ಸಂಭವನೀಯತೆಯ 2 ಪಟ್ಟಿದೆ. ಅಂದ್ರೆ 1 ಸರಿ ಟೇಲ್ ಬಿದ್ರೆ 2 ಸರಿ ಹೆಡ್ ಬೀಳುತ್ತೆ ಅಂತ ಉತ್ತರ. ಅಸಮತೋಲನ ನಾಣ್ಯದು, ಸಮತೋಲನ ನಾಣ್ಯವನ್ನು ಚಿಮ್ಮಿದಾಗ ಒಂದ್ಸರಿ ಟೇಲ್ ಬಿದ್ರೆ ಇನ್ನೊಂದ್ಸರಿ ಏನ್ ಬೀಳುತ್ತೆ, ಹೆಡ್ ಬಿದ್ದೇ ಬೀಳುತ್ತೆ. ಅದು ಸಮತೋಲನ ನಾಣ್ಯ. ಇದು ಅಸಮತೋಲನ ನಾಣ್ಯ, ಬೈಜಡ್ ಕಾಯಿನ್. ಇದು ಎಡ್ ಬರ್ತಕ್ಕಂಥ ಸಂಭವನೀಯತೆ ಎಷ್ಟೇನು, ಟೇಲಿನ 2 ಪಟ್ಟು. ಅವ್ರು ಹೇಳಿದರೆ, ಕ್ಲಿಯರ್ ಆಗಿ ಹೇಳಿದರೆ, ಎಡ್ ಬರುವ ಸಂಭವನೀಯತೆಯು ಟೇಲ್ ಬರುವ ಸಾಧ್ಯತೆಯ 2 ಪಟ್ಟು. ಟೇಲ್ ಬರುವ 1 ಸಾಧ್ಯತೆ ಇದ್ರೆ 2 ಪಟ್ಟು ಹೆಡ್ ಬರುತ್ತೆ. ಹಾಗಾದ್ರೆ 2 ಪಟ್ಟಾದ್ರೆ ಹಾಗಾದ್ರೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ? ಇಲ್ಲಿ ನೋಡ್ರಿ, ಎಡ್ ಟೋಟಲ್ ಎಷ್ಟಾದ್ರು ನೋಡ್ರಿ, ಈಗ 3 ಆದವು. ಹಾಗಾದ್ರೆ 3 ಪಟ್ಟಲ್ಲಿ 3ರಲ್ಲಿ 2 ಸಾರಿ ಹೆಡ್ ಬರುತ್ತೆ. ಟೇಲು 3ರಲ್ಲಿ 1 ಬಾರಿ ಬರುತ್ತೆ. ಕರೆಕ್ಟ್ ಆನ್ಸರ್ ಇದು ಸಾಧ್ಯತೆ. 2/3 ಹೆಡ್, 1/3 ಟೇಲ್. ಇದು ಆಯ್ಕೆಯಲ್ಲಿ ಯಾವುದಿದೆ ಅದೇ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಹೆಡ್ 1/2, ಟೇಲ್ 1/2 ಇಲ್ಲ. ಇದು ಸಮತೋಲನ ನಾಣ್ಯದಾಗ ಹೆಡ್ 1 ಸರಿ ಬೀಳ್ಬೋದು, ಟೇಲ್ 1 ಸರಿ ಬರುತ್ತೆ. ಮತ್ತೆ ಎರಡನೇ ಆಯ್ಕೆ ಹೆಡ್ 3/4 ಮತ್ತು ಟೇಲ್ 1/4 ಅಲ್ಲ. ಮೂರನೇ ಆಯ್ಕೆ 2/3, 3/7 ಟೇಲ್ ಅದಲ್ಲ. ನಾಲ್ಕನೇ ಆಯ್ಕೆ ಪಿ ಅಂದ್ರೆ ಹೆಡ್ 2/3, ಹೆಡ್ 2/3, ಟೇಲ್ 1/3. ಎಸ್, ಟೇಲ್ 1/3. ದ ರೈಟ್ ಆನ್ಸರ್ ಆಯ್ಕೆ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಟೇಲಿನ 2 ಪಟ್ಟು ಹೆಡ್ ಬೀಳುತ್ತಂದ ಮೇಲೆ ಅಲ್ಲಿ 3 ಸಾಧ್ಯತೆಗಳಾಗ್ತವೆ. ಟೋಟಲ್ ಎಷ್ಟು ಸಾಧ್ಯ? 3 ಸಾಧ್ಯತೆಗಳತ್ತೆ. 3ರಲ್ಲಿ 2 ಸಾರಿ ಹೆಡ್ ಬಿದ್ರೆ 3ರಲ್ಲಿ 1 ಸಾರಿ ಟೇಲ್ ಬೀಳುತ್ತೆ. ಅವಾಗ ಏನಾಗುತ್ತೆ, ಇದರ 2 ಪಟ್ಟು ಏನಾಗುತ್ತೆ, ಹೆಡ್ ಬೀಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ದ ರೈಟ್ ಆನ್ಸರ್ ಹೆಡ್ ಮತ್ತು ಟೇಲಿನ ಸಾಧ್ಯತೆ ಏನಾಗುತ್ತೆ, 2/3 ಹೆಡ್ ಬಿತ್ತಂದ್ರೆ 1/3 ಟೇಲ್ ಬೀಳ್ತಕ್ಕಂಥದ್ದು. ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 12. 1 2 3 A4B ಅಂದ್ರೆ ಇದೊಂದು ಸಂಖ್ಯೆ, ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಂಖ್ಯೆ. ಅಂದ್ರೆ 1,23,000 ಇಲ್ಲಿ ಸಂಖ್ಯೆಗಳಿದಾವೆ. ಎ ಮತ್ತು ಬಿ ದಲ್ಲಿ ಯಾವುದೇ 2 ಸಂಖ್ಯೆಗಳು ಬರ್ತಾ ಇದಾವೆ. ಮುಂದೆ ಏನಂತ ಹೇಳಿದರೆ, ಈ ಅಂಕಿಗಳು 5 ಮತ್ತು 12ರಿಂದಲೂ ಭಾಗಿಸಬಹುದಾದರೆ ಈ ಕೆಳಗಿನವುಗಳಲ್ಲಿ ಎ ಮತ್ತು ಬಿ ಗಳ ಮೊತ್ತ ಏನಾಗುತ್ತೆ? ಇದೊಂದು ಸಂಖ್ಯೆ, ಇದು 5 ಮತ್ತು 12ರಿಂದ ಭಾಗ ಹೋಗುತ್ತೆ. 5 ಮತ್ತು 12ರಿಂದ ಕಂಪ್ಲೀಟ್ ಆಗಿ ಭಾಗ ಹೋಗುತ್ತೆ. ಹಾಗಾದ್ರೆ ಈ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ ಈ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ ಆಗುದು. ಹಾಗಾದ್ರೆ ಕ್ವಶನ್ ಕೇಳಿದ್ದೇನು, ಈ ಸಂಖ್ಯೆಯನ್ನ ಮತ್ತು ಈ ಬಿ ಸಂಖ್ಯೆಯನ್ನ ಕೂಡಿಸಿದ್ರೆ ಎಷ್ಟು ಬರುತ್ತೆ ಉತ್ತರ ಕೇಳಿದ್ದಾರೆ. ಎಷ್ಟು ಬರ್ಬೋದು? ಮೊದಲು ನಾವು 5 ಮತ್ತು 12ರಿಂದ 2ರಿಂದಲೂ ಕಡಿತಕ್ಕಂಥದ್ದು, 2ರಿಂದಲೂ ಭಾಗಿಸಬಹುದಾದಂದಾಗ 5 ಮತ್ತು 12 ಲಸ ತೆಗಿಬೇಕು ನಾವು. 5 ಮತ್ತು 12ರ ಲಸ ಏನಾಗುತ್ತೆ? 5 ಮತ್ತು 12 ಲಸ 12 60 ಆಗುತ್ತೆ. ಹಾಗಾದ್ರೆ 60ರಿಂದ ಭಾಗಿಸಬಹುದಾಗಿರ್ತಕ್ಕಂಥ ಸಂಖ್ಯೆ ಬೇಕು ನಮಗೆ. ಈಗಿಲ್ಲ ನೋಡ್ರಿ, 60ರಿಂದ ಭಾಗಿ 1,23,000 ಐತಿ. ನಮಗಿಲ್ಲ 3,000 ಮೇಲೆ ಈ ಕೊನೆ ಇರ್ತಕ್ಕಂಥ 4 ಸಂಖ್ಯೆಗಳು ಬೇಕು ನಮಗೆ ಅಷ್ಟೇ. ಇದು 1,20,000 ಬೇಡ ನಮಗೆ, 3,000 ಸಾಕು. 1,03,000 ಇಲ್ಲಿಂದ ತೆಗೆದುಕೊಂಡ್ಬಿಡ್ಬೇಕು ನಾವು ಎಲ್ಲಿವರೆಗೂ? 4,000 ತನಕ. ಕ್ಲಿಯರ್ ಆಯ್ತು? ಈಗ ನೋಡ್ರಿ ಎಷ್ಟು ಸಂಖ್ಯೆಗಳು ಬರ್ತವೆ, ಅದು ಮಿಡಲ್ ಅಲ್ಲಿ 4 ಇರಬೇಕು. ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ. ನಮಗೆ ಬೇಕಾದ್ರೆ 3,000ದಿಂದ, ಹಾಗಾದ್ರೆ 60ರ ಮಗ್ಗಿಯಲ್ಲಿ 3,000 ಹೋಗುತ್ತಾ? 3,000 ಹೋಗುತ್ತ ತಾನೆ? 60ರ ಮಗ್ಗಿಯಲ್ಲಿ 3,000 ಹೋಗುತ್ತಾ?
ಎಸ್ ಈ ಜೀರೋ ಕ್ಯಾನ್ಸಲ್, 6 ಒಂದಲೇ 6 ಐದಲೇ 3000 ಹೋಗುತ್ತಂದ್ರೆ ಇದೇನಾಗುತ್ತೆ 3000 ಆಗುತ್ತೆ. ಹಾಗಾದ್ರೆ ಎದ ಸ್ಥಾನದಲ್ಲಿ 0, ಬಿದ ಸ್ಥಾನದಲ್ಲಿ 0 ಆಯ್ತು. ನೆಕ್ಸ್ಟ್ ಮಲ್ಟಿಪಲ್ 6 ಮಲ್ಟಿಪಲ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ ಇದು? ನೆಕ್ಸ್ಟ್ ಬರ್ತಕ್ಕಂಥದ್ದು 3060 ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 6 ಮಗ್ಗಿ 6 2 12 ಆಗುತ್ತೆ. ಅಂದ್ರೆ 3000, ಇಲ್ಲಿ ಮುಂದೆ 3 ಕಂಟಿನ್ಯೂ ಬರ್ತಾ ಹೋಗುತ್ತೆ. 3120. 6 3 ಎಷ್ಟಾಗುತ್ತೆ? 18. 6 4 ಎಷ್ಟಾಗುತ್ತೆ? 24. ಹೌದಾ? 6 5 ಎಷ್ಟಾಗುತ್ತೆ? 30. ಇಲ್ಲೆಲ್ಲ 3 ಕಂಟಿನ್ಯೂ ಇರುತ್ತೆ. ಇದು 3 ಕಂಟಿನ್ಯೂ ಇದೆಯಲ್ಲ, ಇದು ಅದೇ ರೀತಿ ಕಂಟಿನ್ಯೂ ಆಗಿರುತ್ತೆ. ಆಮೇಲೆ 6 6 ಎಷ್ಟು? 36. 3600. 3360. 6 7 42. 6 8 48. 6 9 54. ಹೌದಾ? 6 10 60 ಅಂದ್ರೆ 600. ಹೌದಾ? ಎಷ್ಟಾದದು? 3600ವರೆಗೂ ಬಂತು ನಮಗೆ. ಇನ್ನೂ 400 ಬೇಕು ನಮ್ಗೆ. 4000 ಬೇಕಲ್ಲ, ಅಂದ್ರೆ 3999 ತನಕ. ಮತ್ತೆ ನೆಕ್ಸ್ಟ್ ಬರ್ತ ನೋಡ್ಕೊಡ್ರಿ, 3660. 60 ಮಲ್ಟಿಪಲ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. 3720. ಮತ್ತೆ 3780. ಆಯ್ತಾ? ನೆಕ್ಸ್ಟ್ ಮತ್ತೆ 60 ಜಾಸ್ತಿ ಮಾಡಿದ್ರೆ ಎಷ್ಟಾಗುತ್ತೆ? ಇದಕ್ಕೆ 3840. ನೆಕ್ಸ್ಟ್ ಬರ್ತಕ್ಕಂಥ ಸಂಖ್ಯೆ. ಆಮೇಲೆ ಮುಂದೆ ಬರ್ತಕ್ಕಂಥದ್ದು 3900. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತೆ 60 ಜಾಸ್ತಿ ಮಾಡಿದ್ರೆ 3960. ಹೌದು ತಾನೆ? 6 6 12, 6 3 18, 6 4 24, 6 5 30, 6 6 36. ಕ್ಲಿಯರ್ ಆಯ್ತು ಇದು? ಅಂದ್ರೆ ಇಷ್ಟು ಸಂಖ್ಯೆಗಳು ಮಾತ್ರ 3ರಿಂದ 5 ಮತ್ತು 12ರಿಂದ ಭಾಗ ಹೋಗ್ತವೆ. ಇಲ್ಲಿ ಕೆಲವೊಂದಿಷ್ಟು ಸಂಖ್ಯೆಗಳನ್ನ ತೆಗಿಬೇಕು. ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವ್ದು ನೋಡ್ರಿ? ಮಿಡಲ್ 4 ಇದೆಯಲ್ಲ, ಈ 4 ಇರ್ತಕ್ಕಂಥದ್ದು ಎಲ್ಲಿದೆ ನೋಡ್ರಿ. ಈ ಕೊನೆಯ 3 ಸಂಖ್ಯೆಗಳು, ಕೊನೆಯ 3 ಸಂಖ್ಯೆಯಲ್ಲಿ ಮಿಡಲ್ 4 ಇರ್ತಕ್ಕಂಥದ್ದು ಇದು ಒಂದಿದೆ. ಹೌದು ತಾನೆ? ಇದು ಒಂದಿದೆ. ನೆಕ್ಸ್ಟು ನೋಡ್ರಿ, ಮಿಡಲ್ 4 ಇರ್ತಕ್ಕಂಥದ್ದು ಇದು ಒಂದಿದೆ. ಹೌದಾ? ಮತ್ತೆ ಮಿಡಲ್ 4 ಇರ್ತಕ್ಕಂಥದ್ದು ಇದು ಒಂದಿದೆ. ಹೌದು ತಾನೆ? ಮುಗಿದೋಯ್ತಾ? ಮತ್ತೆ ಯಾವ ಇಲ್ಲಿ ಇರ್ತಕ್ಕಂಥದ್ದು 240. ಅಂದ್ರೆ ಎ ಇಸ್ ಈಕ್ವಲ್ ಟು 2 ಆದ್ರೆ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಎ ಇಸ್ ಈಕ್ವಲ್ ಟು 2 ಆದ್ರೆ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಎ ಇಸ್ ಈಕ್ವಲ್ ಟು 5 ಆದ್ರೆ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಎ ಇಸ್ ಈಕ್ವಲ್ ಟು 8 ಆದ್ರೆ ಈ ಸ್ಥಾನದಲ್ಲಿ ನೋಡ್ರಿ, ಈ ಸ್ಥಾನದಲ್ಲಿ 8 ಆದ್ರೆ ಬಿ ಇಸ್ ಈಕ್ವಲ್ ಟು 0 ಆಗುತ್ತೆ. ಮುಗಿದ ಹೋಯ್ತಲ್ಲ. ಈಗ ಮುಂದೇನು? ಎ ಮತ್ತು ಬಿ ಎರಡೂ ಸೇರಿಸಿದ್ರೆ, ಎ ಮತ್ತು ಬಿ ಎರಡೂ ಸೇರಿಸಿದ್ರೆ ಇದೆಷ್ಟಾಗುತ್ತೆ? 2 ಆಗುತ್ತೆ. 5 ಮತ್ತು 0 ಸೇರಿಸಿದ್ರೆ ಇದೆಷ್ಟಾಗುತ್ತೆ? 5 ಆಗುತ್ತೆ. 8 ಮತ್ತು 0 ಸೇರಿಸಿದ್ರೆ ಇದೆಷ್ಟಾಗುತ್ತೆ? 8 ಆಗುತ್ತೆ. ಹಾಗಾದ್ರೆ 2 5 8 ಆಯ್ಕೆ ಇಲ್ಲಿ ನೋಡ್ರಿ. ಇವಾಗ 2 5 8 3 ಇತ್ತಂದ್ರೆ ಸಮಸ್ಯೆ. ಆ 3ರಲ್ಲಿ ಯಾವುದಾದ್ರೂ ಒಂದಿತ್ತಂತಂದ್ರೆ ರೈಟ್ ಆನ್ಸರ್. 5 ಇದೆ, 6 ಇದೆ, 4 ಇದೆ, 0 ಇದೆ. ನೋಡ್ರಿ, 5 ಒಂದಿದೆಲ್ಲ, ದ ರೈಟ್ ಆನ್ಸರ್ 5 ಈಸ್ ಕರೆಕ್ಟ್ ಉತ್ತರ. ಕ್ಲಿಯರ್ ಆಯ್ತಾ? 5 ಅವೆರಡು ಸಂಖ್ಯೆಗಳು ಎ ಮತ್ತು ಬಿ ನ ಎರಡೂ ಸೇರಿ ಎಷ್ಟು ಬರುತ್ತೆ? ಇಲ್ಲಿ 5 ಬರುತ್ತೆ, 2 ಬರುತ್ತೆ, 8 ಬರುತ್ತೆ. ಆಯ್ಕೆಯಲ್ಲಿ 2 ಮತ್ತು 8 ಇಲ್ಲ, 5 ಒಂದೇ ಇದೆ. ದ ರೈಟ್ ಆನ್ಸರ್ ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ. ನೋಡ್ರಿ, ಇಷ್ಟು ಬಿಡಿಸ್ಕೊಳ್ಬೇಕು. ಇದೆಲ್ಲ ಬಿಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು ನಾವು? 60 ಮಗೆ ಹೇಳ್ತಾ ಹೋಗ್ಬೇಕು. ಮಿಡಲ್ ಅಲ್ಲಿ 4 ಯಾವ್ದು ಬರುತ್ತೆ ಅಲ್ಲಿ ಅಷ್ಟೇ ತೆಗೆದು ಹೋಗ್ಬೇಕು. 6 4 24, 400, ಇಲ್ಲಿ 4 ಬಂತು. 6 30, 6 36, 6 7 42, 6 8 48, 6 9 54, 4 ಬಂತಲ್ಲ, ಅದನ್ನಷ್ಟು ತೆಗೆದುಕೊಳ್ಬೇಕು. ಆಮೇಲೆ 60 ಆಮೇಲೆ ಇಲ್ಲಿ 840 ಇದು ಬರುತ್ತೆ. ಈ ರೀತಿಯಾಗಿ ನಾವು ಸಂಖ್ಯೆಗಳನ್ನ ತೆಗೆದುಕೊಳ್ತಾ ಹೋಗ್ಬೇಕು. ಕ್ಲಿಯರ್? ಇವು 3 ಸಂಖ್ಯೆಗಳು ಬರ್ತವೆ ನಮಗೆ ಲೆಕ್ಕ ಮಾಡುವಾಗ. ಹೌದಾ? ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತೇಳಿ ನಾ ಇಲ್ಲಿದ್ದೇರು 3990. ಮತ್ತೆ 4000 ಮೇಲೆ ಬರಲ್ಲ, ಯಾಕಂದ್ರೆ ಇದು ಸಂಖ್ಯೆ 3 ಲಾಸ್ಟ್ ನಮಗೆ. ಹೌದು ತಾನೆ? ಎಸ್, ಕ್ಲಿಯರ್ ಆಯ್ತು. ಎಷ್ಟಿಲ್ಲಿ ಉತ್ತರ? 5 ಕರೆಕ್ಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 13. ಸರಳ ಚಿತ್ರವೊಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ. ನೋಡ್ರಿ, ಇದೊಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಎಸ್, ಇದನ್ನು ಕೂಡ ನನ್ನದಾಗಿರ್ತಕ್ಕಂಥ ರೀತಿಯಲ್ಲಿ ಬಿಡಿಸ್ತೀನಿ. ಇಲ್ಲಿ ಸರಳವಾಗಿರ್ತಕ್ಕಂಥ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಮೊದಲು ಅವುಗಳನ್ನ ಸಂಕೀರ್ಣ ಮಾಡ್ತಾ ಹೋಗಿದ್ದಾರೆ, ಕ್ಲಿಷ್ಟ ಮಾಡ್ತಾ ಹೋಗಿದ್ದಾರೆ. ಒಂದು ಕಾಲಂನಲ್ಲಿ ಮತ್ತೊಂದು ಕಾಲಂನಿಗೆ ಹೋದಾಗ ಚಿತ್ರವನ್ನ ಚಲಿಸಿದಾಗ ಹಾಕಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುತ್ತದೆ ಅಂತ ಸಾಲನ್ನ ಹಾರಿಸಿರಿ. ಹೆಚ್ಚು ಕ್ಲಿಷ್ಟ ಆಗುತ್ತೆ ಅಂತೆ. ಅಂಥದ್ದು ಯಾವ್ದು ಇದರಲ್ಲಿ 4 ಆಯ್ಕೆಗಳಂತ ಕೇಳಿದ್ದಾರೆ. ಎಸ್,
ಈಗ ನೋಡಿ ನಿಯಮ ಏನಂತಿದೆ, ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ. ಮೊದಲಿರ್ತಕ್ಕಂಥ ಸರಳ ಆಕೃತಿಗಳು ಅವು ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಂಕೀರ್ಣ ಆಗ್ತವೆ. ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವ ಸಾಲನ್ನ ಆರಿಸಿ. ಸಂಕೀರ್ಣ ಆಗ್ತಕ್ಕಂಥ ಎಸ್ ನೋಡೋಣ ಯಾವುದು ಸಂಕೀರ್ಣ ಆಗುತ್ತೆ. ಮೊದಲನೇ ಆಯ್ಕೆ ಯಾರಿರ್ತದೆ, ಈ ರೀತಿ ಅದ, ಸರಳ ಅದ. ಆಮೇಲೆ ಎರಡನೇದಕ್ಕೆ ಏನದ, ಸಂಕೀರ್ಣ ಆಗ್ಯದ, ಒಂದು ಎಕ್ಸ್ಟ್ರಾ ಲೈನ್ ಹಿಂಗ್ ಬಂದದ. ಮೂರನೇದು ಏನಾಗ್ಯದ, ಮತ್ತೆ ಸಂಕೀರ್ಣ ಆಗ್ಯದ, ಮತ್ತೆ ಈ ರೀತಿಯಾಗಿರ್ತಕ್ಕಂಥದ್ದು ಬಂದ. ನೆಕ್ಸ್ಟ್ ನಾಲ್ಕನೇ ಆಯ್ಕೆಯಲ್ಲಿ ನೋಡ್ರಿ ಇಲ್ಲಿ ಎರಡು ಇದೆಯಲ್ಲ, ಇಲ್ಲಿ ಕೂಡ ಎರಡು ಅದಾವ, ಏನು ಹೆಚ್ಚು ಸಂಕೀರ್ಣ ಆಗಿಲ್ಲ, ಇದು ಇಷ್ಟೇ ಅದ. ಇಲ್ಲಿರ್ತಕ್ಕಂಥ ಎರಡು ರೇಖೆಗಳದಾವ, ಇಲ್ಲಿ ಈ ತರ ಎರಡು ರೇಖೆಗಳು ಹೆಚ್ಚು ಸಂಕೀರ್ಣ ಆಗಿಲ್ಲ. ಹೌದಾ? ಎಸ್ ನೆಕ್ಸ್ಟ್ ನೋಡೋಣ. ಎರಡನೇದು ನೋಡ್ರಿ ಈ ತರನಾಗಿ ಲೈನ್ ಹಾಕಿದ್ದಾರೆ. ಆಮೇಲೆ ಅದನ್ನೇ ನೋಡ್ರಿ ಹೆಚ್ಚು ಸಂಕೀರ್ಣ ಆಗಿಲ್ಲ, ಈ ಕಡೆ ಒಂದು ಲೈನ್ ಇದೆ, ಇದು ಕೂಡ ಒಂದೇ ಲೈನ್ ಹಾಕಿದ್ದಾರೆ. ಎರಡನೇದಕ್ಕೆ ಚಲಿಸಿದಾಗ ಕೂಡ ಸೇಮ್ ಇದೆ, ಸ್ವಲ್ಪ ಡೈರೆಕ್ಷನ್ ಏನ್ ಮಾಡಿದ್ರೆ ಚೇಂಜ್ ಮಾಡಿದ್ದಾರೆ. ಮೂರನೇದ್ರಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ನಾಲ್ಕನೇದು ಮತ್ತೆ ಸರಳ ಸಂಕೀರ್ಣ ಆಯ್ತು. ನೋಡ್ರಿ ಸರಳ ಸಂಕೀರ್ಣ ಆಯ್ತು, ಎರಡು ಕೂಡ ಅಲ್ಲ. ಹೌದಾ? ಸರಳ ಆಯ್ತು. ಇಲ್ಲಿ ಎರಡು ಒಂದು ಆಗಿಬಿಡ್ತು. ಎಷ್ಟಾಯ್ತು? ಸರಳ ಆಯ್ತು. ನೆಕ್ಸ್ಟ್ ಮೂರನೇದು ನೋಡಿ, ಮೂರನೇದ್ರಲ್ಲಿ ಎರಡೆರಡು ಇದಾವೆ. ನೋಡ್ರಿ ಈ ಕಡೆ ಎರಡು ಇದಾವೆ, ಈ ಕಡೆ ಎರಡು ಇದಾವೆ. ಹೌದು ತಾನೆ? ಎಸ್, ಈ ಕಡೆ ಎರಡೆರಡು ಇದಾವೆ. ನೆಕ್ಸ್ಟ್ ಈ ಕಡೆ ಎರಡಿದ್ದು ನೋಡ್ರಿ, ಈ ಕಡೆ ಎರಡು ಇದಾವೆ ತಾನೆ, ಈ ರೀತಿ ಇದ್ದದ್ದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸಂಕೀರ್ಣ ಆಯ್ತು, ಈ ಕಡೆ ಮೂರು ಬಂದವು, ನಿಮ್ ಚಿತ್ರದಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಏನಾಯ್ತಪ್ಪ ಅಂತಂದ್ರೆ ಮತ್ತೆ ಇದು ಈ ತರ ಇರ್ತಕ್ಕಂಥದ್ದು ನೋಡ್ರಿ, ಈ ತರ ಇರ್ತಕ್ಕಂಥದ್ದು ಇಲ್ಲಿ ಸಂಕೀರ್ಣ ಆಗಿತ್ತು, ಮತ್ತೆ ಇಲ್ಲಿ ಮತ್ತಷ್ಟು ಸಂಕೀರ್ಣ ಆಯ್ತು. ನೋಡ್ರಿ ಮತ್ತಷ್ಟು ಸಂಕೀರ್ಣ ಆಯ್ತು, ಇಲ್ಲಿ ಮೂರು ಮೂರು ಆದವು. ನೆಕ್ಸ್ಟ್ ನಾಲ್ಕನೇದ್ರಲ್ಲಿ ಏನಾಯ್ತು, ಇಲ್ಲಿ ಮೂರು ಇದ್ವಲ್ಲ, ಇಲ್ಲಿ ಮತ್ತೆ ನಾಲ್ಕು ಅದು, ಒಂದು ಎರಡು ಮೂರು ನಾಲ್ಕು ಮತ್ತೆ ಸಂಕೀರ್ಣ ಆಯ್ತು. ಇಲ್ಲಿ ಮೂರು ಇದ್ದು ಹೆಂಗೆ ಇದಾವೆ, ಇವು ಪ್ರತಿಯೊಂದು ಸ್ಟೆಪ್ ಕೂಡ ಇಲ್ಲಿ ಸಂಕೀರ್ಣ ಆಗ್ತಾ ಬಂದಿದಾವೆ. ಇಲ್ಲಿ ಎರಡದ, ಇಲ್ಲಿ ಮೂರದ, ಮತ್ತೆ ಇಲ್ಲಿ ಕೆಳಗಲ್ ಕಡೆ ಮೂರಾಯ್ತು, ಇಲ್ಲಿ ನಾಲ್ಕಾಯ್ತು, ಕೆಳಗಲ್ ಮೂರದ್ದು, ಇಲ್ಲಿ ಕೂಡ ಕೆಳಗಲ್ದು ಇಲ್ಲಿ ಎಷ್ಟಿದಾವೆ, ನಾಲ್ಕು ಇದಾವೆ, ಒಂದಿಲ್ಲ ಇದರಲ್ಲಿ. ಈ ರೀತಿಯಾಗಿ ಹೆಚ್ಚಾಗ್ತಾ ಹೋಗಿದಾವೆ. ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಹೆಚ್ಚು ಸಂಕೀರ್ಣಗೊಂಡಿರ್ತಕ್ಕಂಥದ್ದು ಆಯ್ಕೆ 3 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ನಾಲ್ಕನೇದು ನೋಡ್ತೀನಿ. ಇಲ್ಲಿ ನಾಲ್ಕನೇದ್ರಲ್ಲಿ ಏನಂತದ ಅಂತ ಹೇಳಿದ್ರೆ, ಕೆಳಗಡೆ ಇಲ್ಲಿ ಎರಡಿದಾವೆ, ಮೇಲೆ ಏನದ ಒಂದದ, ಹಿಂಗೆ. ನೆಕ್ಸ್ಟ್ ಏನ್ ಮಾಡಿದರೆ ಮತ್ತೆ ಸಂಕೀರ್ಣ ಮಾಡ್ತಾ ಹೋಗಿದ್ರೆ, ಇಲ್ಲಿ ಎರಡು ಮಾಡಿದ್ದಾರೆ, ಇಲ್ಲಿ ಕೂಡ ಸಂಕೀರ್ಣ ಆಗಿದೆ. ನೆಕ್ಸ್ಟ್ 3 2 ಆಗಿದ್ದಾವೆ, 3 ಇಲ್ಲಿ 2 ಆಗಿದ್ದಾವೆ. ನೆಕ್ಸ್ಟ್ 3 3 ಆಗಿದ್ದಾವೆ, ನೋಡ್ರಿ 3 3 ಆಗಿದ್ದಾವೆ. ಇಲ್ಲಿ ನೋಡ್ರಿ ಇವೆರಡೂ ಸೇಮ್ ಆಗಿದ್ದಾವೆ, ಆದ್ರೆ ಜಾಸ್ತಿ ಸಂಕೀರ್ಣ ಇಲ್ಲಿ 4 ಬಂದಿರೋದ್ರಿಂದ ನಾನು ಇದನ್ನ ತೋರಿಸ್ತೀನಿ. ಎರಡು ಸೇಮ್ ರೀತಿಯಾಗಿ ಸಂಕೀರ್ಣ ಆಗ್ತಾ ಹೋಗಿದ್ದಾವೆ. ಇಲ್ಲಿ 2ರಿಂದ ಸ್ಟಾರ್ಟ್ ಆಗಿದೆ, ಇಲ್ಲಿ 1ರಿಂದ ಸ್ಟಾರ್ಟ್ ಆಗಿದೆ. ಇಲ್ಲಿ 4 3 ಇದ್ದದ್ದು ಇಲ್ಲಿ 3 3 ಆಗಿದೆ. ಆಕ್ಚುಲಿ ಎರಡು ಸೇಮ್ ಒಂದೇ ರೀತಿಯಲ್ಲಿ ಸಂಕೀರ್ಣ ಆಗ್ತಾ ಹೋಗಿದ್ದಾವೆ, ಆದ್ರೆ ಹೆಚ್ಚು ಸಂಖ್ಯೆ ಇರ್ತಕ್ಕಂಥದ್ದು ನನ್ನ ಅನಿಸಿಕೆ ಪ್ರಕಾರ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು ಅಂತೇಳಿ. ನೋಡೋಣ ಇದಕ್ಕೆ ಯಾವ್ದು ಉತ್ತರ ಕೊಡ್ತಾರೆ ಅಂತೇಳಿ. ಹೌದಾ ಸರ್, ನೀವು ಮಾಡಿದ ಸರಿ ಅಂತಾರ ಅನ್ಕೊಳ್ಬಹುದು. ಸರ್ ಇದು ಸರಿ ಇದೆ, ಹೆಚ್ಚು ಸಂಕೀರ್ಣ ಆಗ್ತಕ್ಕಂಥದ್ದು ಸಿ ಸರಿ ಇದೆ ಅಂತಕ್ಕಂಥವ್ರು ಕೂಡ ಕಮೆಂಟ್ ಮಾಡೋದು ಸರ್ ಇದೆಲ್ಲವೂ ಸರಿ ಇದಾವೆ ಅಂತೇಳಿ. ಇಲ್ಲಿ ನನ್ನ ಅನಿಸಿಕೆ ಪ್ರಕಾರ ಒಂದ್ 2 ಕ್ವಶನ್ಗಳು ಡೌಟ್ ಅಲ್ಲಿ ಇದಾವೆ, ಅವುಗಳನ್ನ ಅದೇ ರೀತಿಯಾಗಿ ಡೌಟ್ ಆಗಿ ಕೂಡ ವಿವರಣೆ ಮಾಡಿದೀನಿ. ಸರ್ ಇಲ್ಲ ಸರ್ ಎಲ್ಲವೂ ಕೂಡ ಸರಿ ಇದಾವೆ, ನೀವು ಬಿಡಿಸಿರ್ತಕ್ಕಂಥದ್ದು ಕಮೆಂಟ್ ಮಾಡ್ಬೋದು. ಇಲ್ಲ ತಪ್ಪಿದೆ ಸರ್, ಇದನ್ನ ಈ ರೀತಿ ಸಾಲ್ವ್ ಮಾಡಬೇಕಾಗಿತ್ತು ಅನ್ನೋರು ಕೂಡ ಕಮೆಂಟ್ ಕೂಡ ಮಾಡಬಹುದು. ಗೊತ್ತಾಯ್ತು? ಎಸ್ ಸ್ನೇಹಿತರೆ, ಇವತ್ತಿನ ಈ ಕೆಸೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ 13 ಕ್ವಶನ್ಗಳನ್ನ ನನ್ನದೇ ಆಗಿರ್ತಕ್ಕಂಥ ರೀತಿಗಳಲ್ಲಿ ಇವುಗಳನ್ನ ಸಾಲ್ವ್ ಮಾಡಿದ್ದೀನಿ. ಇವಿಗೆ ನಿಮಗೆ ಅರ್ಥ ಆಗಿದಾವೆ ಅಂತ ಕೂಡ ನನ್ನ ಭಾವನೆ ಇದೆ. ಅರ್ಥ ಆಯ್ತಾ ಅಂತ ಹೇಳಿದ್ರೆ ನಿಮ್ಮ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಸ್ನೇಹಿತರು, ಅವರೆಲ್ಲರಿಗೂ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಗೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.